ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣಬಸು ಬಿಕೆ. ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಬಹುಮುಖ ಪ್ರತಿಭೆಯನ್ನ ತಮಗೆ ಪರಿಚಯಿಸ್ತಾ ಇದ್ದೀನಿ. ಇವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಹಾಗೆ ಪ್ರವೃತ್ತಿಯಲ್ಲಿ ಸಾಕಷ್ಟು ಇತರ ಹುದ್ದೆಯಲ್ಲಿ ಕೂಡ ಕೆಲಸ ಮಾಡುವಂಥವರು. ಪ್ರಸ್ತುತ ಅವರು ಅಕ್ಯುಪಂಕ್ಚರ್ ಥೆರಪಿ, ಹಾಗೆ ಕಲರ್ ಥೆರಪಿ, ಸೀಡ್ ಥೆರಪಿ, ಹಲವಾರು ಮತ್ತೆ ಯೋಗ ಥೆರಪಿ ಇವುಗಳಲ್ಲೆಲ್ಲ ಕೆಲಸವನ್ನ ಮಾಡ್ತಿರ್ತಕ್ಕಂಥವ್ರು ಶ್ರೀಮತಿ ಕೃಷ್ಣ ವೇಣಿ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸ್ವಾಗತ. ನಮಸ್ತೆ ಸರ್. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಇನ್ನೊಂದು ನಾನುಡಿ ಇತ್ತು, ಮಹಿಳೆಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಇವರು ಕೂಡ ಒಂದು ಶಾಲೆ ಇದ್ದ ಹಾಗೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರು, ಜೊತೆಗೆ ಹಲವಾರು ರಂಗಗಳಲ್ಲಿ ಗುರುತಿಸಿಕೊಂಡಂಥವ್ರು. ಜೊತೆಗೆ ನಾವು ಹೇಳ್ತೀವಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಹೇಳ್ತೀವಿ. ಇಲ್ಲಿ ಅದು ಉಲ್ಟಾ ಆಗಿದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ. ಯಾಕಂತ ಹೇಳಿದ್ರೆ ಅವರು ಮೂಲತಃ ಬೆಂಗಳೂರಿಂದ ಬಂದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಏನು ನಮ್ಮ ಹಾವೇರಿ ಯಲಕ್ಕಿ ನಗರ, ಹಾವೇರಿಯಲ್ಲಿ ಕೂಡ ಅವರು ಈಗ ಪ್ರಸ್ತುತ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನ ನಾವು ಈ ಕಾರ್ಯಕ್ರಮದೊಂದಿಗೆ ತಮಗೆಲ್ಲ ಪರಿಚಯಿಸ್ತಿದ್ವಿ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೊಡ್ತೀನಿ. ಸ್ವಾಗತ. ಓಕೆ ಮೇಡಮ್, ನಾವು ನೇರವಾಗಿ ಚರ್ಚೆಗೆ ಬಂದ್ಬಿಡೋಣ. ತಾವು ಬಹುಮುಖ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆಯಾಗಿ ಗುರುತಿಸ್ಕೊಂಡಿದ್ದೀರಿ. ಸೊ ಈಗ ನೀವೇನು ಪ್ರಸ್ತುತ ಹುದ್ದೆಯಲ್ಲಿದ್ದೀರಿ, ಅಥವಾ ಅದು ಅಕ್ಯುಪಂಕ್ಚರಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಸೀಡ್ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಮತ್ತೆ ಕಲರ್ ಥೆರಪಿಸ್ಟ್ ಅಂತ ಹೇಳಿ ಮಾಡ್ತಾ ಇದ್ದೀರಿ. ಸೊ ಹೇಗೆ ಇವೆಲ್ಲ ಅನುಭವಗಳು ತಮಗೆ? ಸರ್, ಗುರುಭ್ಯೋ ನಮಃ. ಮೊದಲಿಗೆ ನನ್ನ ಗುರುಗಳಿಗೆ ನಾನು ನಮಸ್ಕರಿಸ್ತೀನಿ. ಹಾಗೆ ನಾನು ಅಕ್ಯುಪಂಕ್ಚರಿಸ್ಟ್ ಅಲ್ಲ, ಅಕ್ಯುಪ್ರೆಷರಿಸ್ಟ್. ಅಕ್ಯುಪಂಕ್ಚರ್ ಅಂತ ಹೇಳಿದ್ರೆ ಅದು ಸೂಜಿಯಿಂದ ಚುಚ್ಚುವಂತಹ ಒಂದು ಚಿಕಿತ್ಸೆ. ಇದು ಅಕ್ಯುಪ್ರೆಷರ್ ಅಂದ್ರೆ ನಮ್ಮ ದೇಹಗಳಿಗೆ ಈ ರೀತಿ ಪ್ರೆಷರ್ ಕೊಡುವಂತಹ ಒಂದು ಚಿಕಿತ್ಸೆ. ನಾನು ಮೂಲತಃ ನಂದು ಯೋಗ, ಐ ಆಮ್ ಅ ಯೋಗ ಟ್ರೈನರ್, ಯೋಗ ಥೆರಪಿಸ್ಟ್. ಪ್ರಾಣಾಯಾಮ, ಯೋಗ, ಧ್ಯಾನ ಇದು ನನ್ನ ಮೂಲದಿಂದ ಬಂದಿದ್ದು, ನನ್ನ ತಂದೆಯಿಂದ ನನಗೆ ಬಂದಿದ್ದು. ಇದಾದ ನಂತರ ನನಗೆ ಅಕ್ಯುಪ್ರೆಷರ್ ಅಲ್ಲಿ, ಕಲರ್ ಥೆರಪಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು. ಹಾಗಾಗಿ ಇವಾಗ ನಾನು ಪೂರ್ತಿಯಾಗಿ ನನ್ನ ಜೀವನವನ್ನ ನಾನು ಯೋಗಕ್ಕೆ ಮುಡಿಪಾಗಿಟ್ಟಿದ್ದೀನಿ. ಅದ್ರ ಜೊತೆಗೆ ಎಲ್ಲ ಬೇರೆ ಬೇರೆ ವಿದ್ಯೆಗಳನ್ನ ಮೋರ್ ದನ್ 16 ಥೆರಪೀಸ್ ನಾನು ಆಡ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ ಅಲ್ಲಿ. 16 ಥೆರಪಿ ಹೇಳ್ತಾ ಇದ್ದೀರಿ. ನಮಗೆ ಗೊತ್ತಿರೋದು ಸೀಡ್ ಥೆರಪಿ ಮತ್ತೆ ಹಾಗೆ ಥೆರಪಿ, ಹಾಗೆ ಮತ್ತೆ 16 ಥೆರಪಿ ಅಂತ ನಮಗೆ ವೀಕ್ಷಕರಿಗೆ ಬೇರೆ ಗೊತ್ತಾಗಬೇಕಲ್ವಾ? ಖಂಡಿತ ಸರ್, ಖಂಡಿತ. ಫಸ್ಟ್ ನಂದು ಮೂಲತಃ ನನ್ನ ಮದರ್ ಅಂದ್ರೆ ನನಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಬಟ್ ದಟ್ ಈಸ್ ಮೆಡಿಟೇಷನ್. ದೆನ್ ಮುದ್ರಾ ಥೆರಪಿ, ಇವೆಲ್ಲ ಥೆರಪೀಸ್ ಅಲ್ಲೇ ಬರುತ್ತೆ ಸರ್. ಅದಾದ್ಮೇಲೆ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಚಕ್ರ ಹೀಲಿಂಗ್ ಬರುತ್ತೆ, ರೇಖಿ ಬರುತ್ತೆ, ಟ್ಯಾರೋ ಬರುತ್ತೆ, ನ್ಯೂಮರಾಲಜಿ ಬರುತ್ತೆ, ಅಸ್ಟ್ರಾಲಜಿ ಬರುತ್ತೆ, ಅಂಡ್ ಆಲ್ಸೋ ಸಿಂಗಲ್ ಸೀಡ್ ಬರುತ್ತೆ. ಸೊ ಈ ತರ ಟೋಟಲ್ ಮೋರ್ ದನ್ 16 ಥೆರಪೀಸ್. ಸೌಂಡ್ ಹೀಲಿಂಗ್ ಬರುತ್ತೆ. ಕಲರ್ ಥೆರಪಿನೇ ಬೇರೆ, ಹೌದು, ಅಕ್ಯುಪ್ರೆಷರ್ ಬೇರೆ, ಹೌದು. ಸೊ ಇವೆಲ್ಲ ಹೇಗೆ, ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀರಿ? ಎಸ್ ಸರ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಒಬ್ರು ಪೇಷಂಟ್ ಬರ್ತಾರೆ, ಅವರು ಎಲ್ಲಾ ಕಡೆ ಸುತ್ತಾಡಿ ಸಾಕಾಗಿ ಇಲ್ಲಿ ಬಂದಿರ್ತಾರೆ ಸರ್. ಇದು ಲಾಸ್ಟ್ ಹೋಪ್ ಕಣವ ಅಂತ ಅನ್ಕೊಂಡೇ ಬರ್ತಾರೆ ಹಳ್ಳಿ ಜನ. ಸೊ ಅವ್ರಿಗೆ ಫಸ್ಟ್ ನಾನು ಅವರ ದೇಹದಲ್ಲಿರುವಂತಹ ಶಕ್ತಿಯನ್ನ ಚೆಕ್ ಮಾಡ್ತೀನಿ. ಅವರ ಪ್ರಾಣ ಶಕ್ತಿ ಏನಿದೆ ಅದನ್ನ ನೋಡ್ಕೊಳ್ತೀವಿ. ಅವ್ರ ಪ್ರಾಣ ಶಕ್ತಿ ಹೇಗಿದೆ ಅದ್ರ ಮೇಲೆ ನಾನು ಫಸ್ಟ್ ಅವ್ರಿಗೆ ಅಕ್ಯುಪ್ರೆಷರ್ ಮಾಡ್ತೀನಿ ಸರ್. ಅವರ ಕೈಯಲ್ಲಿ, ಅವರ ಅಂಗೈಯಲ್ಲಿ ಎಲ್ಲ ಅಂಗಾಂಗಗಳಿರುತ್ತೆ, ಅದನ್ನ ಫಸ್ಟ್ ನಾನು ಆಕ್ಟಿವ್ ಮಾಡ್ತೀನಿ. ಅದಾದ ನಂತರ ಅವ್ರಿಗೆ ನಾನು ಅಕ್ಯುಪ್ರೆಷರ್ ಮಾಡಿ ಕಲರ್ ಥೆರಪಿ ಮಾಡ್ತೀನಿ. ಇದೆಲ್ಲಾನು ಮಾಡ್ಬೇಕಂದಾಗ ಅವ್ರಿಗೊಂಚೂರು ಕಷ್ಟ ಆಗುತ್ತೆ. ಇದೆಲ್ಲದಕ್ಕಿಂತ ಮುಂಚೆ ಪ್ರಾಣಾಯಾಮ, ಯೋಗ ಹೇಳ್ಕೊಡ್ತೀನಿ. ಯೋಗ ಅಂತ ಹೇಳಿದ್ರೆ ಅವರ ದೇಹಕ್ಕೆ, ಅವರ ಒಂದು ರೋಗಕ್ಕೆ ಅನುಗುಣವಾಗಿ ಬೇಕಾಗುವಂತ 1 ಅಥವಾ 2 ಆಸನಗಳು. ಪ್ರಾಣಾಯಾಮ ಅಂತ ನಿಮಗೆ ಗೊತ್ತಿದೆ, ನಾವು ಯಾವಾಗೂ ಬ್ರೀತ್ ಮಾಡ್ತಿರ್ತೀವಿ. ಅದನ್ನೇ ಒಂಚೂರು ಡೀಪ್ ಬ್ರೀತ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ 1-2 ನಿಮಿಷ ಅವರ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಒಂದ್ ಮುದ್ರೆ ಹಾಕಿ ಕುತ್ಕೊಳ್ಳಿ ಅಂತ ಹೇಳ್ತೀನಿ. ಅದಾದ ನಂತರ ಕಲರ್ ಥೆರಪಿ, ಅದಾದ ನಂತರ ಸೀಡ್ ಥೆರಪಿ. ಕಲರ್ ಥೆರಪಿ ಡೇಯಲ್ಲಿ ಮಾಡ್ಕೊಳ್ಲಿಕ್ಕೆ ಹೇಳ್ತೀನಿ. ನಮ್ಮ ಅಂಗೈಗಳಲ್ಲಿ ಕಲರ್ನ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಟೈಪ್ ನೀವು ಕಲರ್ ಹಾಕಿ ಯಾವ ಡಿಸೀಸ್ಗೆ ಏನ್ ಮಾಡ್ತೀರಿ ಅಂತಕ್ಕಂಥದ್ದು. ಈ ಕಲರ್ ಥೆರಪಿ ಅಂತ ಹೇಳಿದ್ರೆ ಅದು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಏನು ಮಾಡ್ತಾರೆ ಬಿಡು ಅಂತಕ್ಕಂಥದ್ದು ಜನರ ಸಾಮಾನ್ಯ ಅಭಿಪ್ರಾಯ. ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಲ್ಲ? ಖಂಡಿತ ಸರ್. ಕಲರ್ ಥೆರಪಿ ಅಂತ ಹೇಳಿದ್ರೆ ನಮ್ಮ ಅಂಗೈಗಳಲ್ಲಿ ಇರುವಂತಹ ಅಂಗಾಂಗಗಳಿಗೆ ನಾವು ಕಲರ್ ಮೂಲಕ ಚಿಕಿತ್ಸೆಯನ್ನ ನೀಡೋದು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲ ನಾವು 7th ಹೈಸ್ಕೂಲ್ ಅಲ್ಲಿ ಓದಿರ್ತೀವಿ, ನಮ್ಮ ಕೈಗಳಲ್ಲಿ ಅಂಗಾಂಗಗಳಿವೆ ಒಳಗಡೆ ಅಂತ ಹೇಳ್ಬಿಟ್ಟು.
ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ನಮ್ಮ ತಲೆಯ ಭಾಗ. ಓಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದಟ್ ಇದು ನಮ್ ನೆಕ್ ಇದೆ ಅಲ್ವಾ, ಇದು ತಲೆ ಭಾಗ, ಇದು ನೆಕ್. ಇಲ್ಲಿ ಬರುತ್ತೆ ಸರ್ ಲಂಗ್ಸ್, ಓಕೆ. ಇಲ್ಲಿ ಸ್ಟೊಮಕ್ ಬರುತ್ತೆ ಸರ್, ಹಾಗೆ ಇಲ್ಲಿ ಸ್ಪ್ಲೀನ್ ಬರುತ್ತೆ, ಇದು ನಮ್ಮ ಲಿವರ್. ಹಾಗೆ ನಾವ್ ಇಲ್ಲಿ ತಗೊಂಡೋಗ ನಮ್ಗೆ ದೊಡ್ಡ ಕರಳು ಸಣ್ಣ ಕರಳು ಇಂಟೆಸ್ಟೈನ್ ಬರುತ್ತೆ. ಇದೆರಡು ನಮ್ಮ ಕೈಗಳು, ಇದು ಕಾಲು, ಇದು ನಮ್ಮ ಯೋನಿ ಅಂದ್ರೆ ನಾವು ಯೂರಿನ್ ಪಾಸ್ ಮಾಡುವಂತ ಜಾಗ, ಹಾಗೆ ಇದು ನಮ್ಮ ಗುದದ್ವಾರ, ನಾವು ಟಾಯ್ಲೆಟ್ ಪಾಸ್ ಮಾಡುವಂತ ಜಾಗ. ಹೀಗೆ ಕೈಗಳಲ್ಲಿ ನಾವು ಇದಕ್ಕೆ ಸುಜೋಕ ರಿಫ್ಲೆಕ್ಸ್ ಅಂತ ಕರಿತೀವಿ. ಇದಿಷ್ಟು ನಮ್ಮ ಕೈಯಲ್ಲಿ ಇದೆ. ಈಗ ನಮಗ್ ಗೊತ್ತಿದೆ ಯಾವ ಯಾವ ಅಂಗಗಳು ಎಲ್ಲೆಲ್ಲಿದೆ ಅಂತ ನಮಗ್ ಗೊತ್ತಾಗ್ಬಿಟ್ಟಿದೆ. ಅದೇ ತರ ಈ ಜಾಯಿಂಟ್ಸ್ ಏನಿದೆಯಲ್ಲ ಸರ್, ಇದರಲ್ಲಿ ಕೂಡ ಅಂಗಾಂಗಗಳಿದೆ. ದೇಹದ ಒಳಗಿರುವಂತಹ ಬೋನ್, ರಕ್ತ ಇರಬಹುದು, ಹಾಗೆ ಸ್ಕಿನ್ ಅಂತ, ಇವೆಲ್ಲ ಜಾಯಿಂಟ್ ಗಳಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ನಿಮ್ಗೆ ಬೆಸ್ಟ್ ಅಂದ್ರೆ ಶುಗರ್, ನನ್ನ ಹತ್ರ ತುಂಬಾ ಜನ ಬರೋದು ಶುಗರ್ ಮತ್ತೆ ಬಿಪಿಗೆ. ಬಿಪಿಗೆ ಯಾಕೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಹೈ ಬಿಪಿ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ, ಅಗ್ರೆಸಿವ್ ಆಗ್ತಾರೆ, ಎಕ್ದಮ್ ಮಾತಾಡಿದ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಅವಾಗ ಏನ್ ಮಾಡ್ಬೇಕಂದ್ರೆ, ಇದು ನಮ್ ತಲೆಯ ಭಾಗ ಅಲ್ವಾ, ಈ ಬೆರಳಿದೆಯಲ್ಲ, ಈ ಉಗ್ರ ಇದೆಯಲ್ಲ, ಈ ಉಗ್ರ ಕೆಳಗಡೆಗೆ ಡಾರ್ಕ್ ಬ್ಲೂ ಕಲರ್ ಹಾಕಿದ್ವಿ ಅಂತ ಹೇಳಿದ್ರೆ ಅವ್ರು ಶಾಂತ ಆಗ್ಬಿಡ್ತಾರೆ. ಕಂಟಿನ್ಯೂ 1 month 2 month ರೆಗ್ಯುಲರ್ ಆಗಿ ಹಾಕೊಂಡ್ ಬಂದ್ರು ಅಂದ್ರೆ ಅವ್ರ ಬಿಪಿ ನಾರ್ಮಲ್ ಬರ್ತದೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಟ್ಯಾಬ್ಲೆಟ್ಸ್ ಅಡಿಕ್ಟ್ ಆಗಿ ಮತ್ತೆ ಹೊಳ್ಳಿ ಇಂಜೆಕ್ಷನ್ ತಗೊಳ್ಳೋದ್ರಲ್ಲಿ ಜೊತೆಗೆ ಹಲವಾರು ಬಾರಿ ಇಂಜೆಕ್ಷನ್ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರ ಪ್ರಶ್ನೆ ಏನು, ಒಂದು ಸಣ್ಣದು ಇಲ್ಲೊಂದು ಟಿಕ್ಕಿ ಹಾಕಿದ್ರೆ ಅದೇ ಕಡಿಮೆ ಆಗುತ್ತೆ. ಬಹಳ ಅದ್ಭುತವಾದ ಕ್ವಶನ್ ಕೇಳಿದ್ರಿ, ಕಡಿಮೆ ಆಗುತ್ತೆ. ನಾನೀಗ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸರ್, ನಿಮ್ಗೆಲ್ಲಾರ್ಗು ಗೊತ್ತಿದೆ, ನಾವು ಇವಾಗ ಅಷ್ಟೇ ನಾಗರಿಕತೆ ಇವಾಗ ಬಂದಿಲ್ಲ, ತುಂಬಾ ಹಿಂದೆ ಬಂದಿದೆ. ಸ್ನಾನ, ಪ್ರತಿನಿತ್ಯ ಜಪ ತಪಗಳು, ಮಂತ್ರಗಳು. ನಾನು ಹೇಳದ್ನಲ್ಲ 16 ಥೆರಪಿ, ಅದರಲ್ಲಿ ಮಂತ್ರದ್ದು ಕೂಡ ಒಂದು ಥೆರಪಿ ಸರ್ ನಂದು. ವಾಟರ್ ಥೆರಪಿ ಮಾಡ್ತೀನಿ, ಮಂತ್ರಗಳ ಥೆರಪಿ ಮಾಡ್ತೀನಿ, ಹಾಗೆ ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಅದರಲ್ಲಿ ಒಂದು ನಮ್ಗೆ ಕಲರ್ ಥೆರಪಿಗೆ ತುಂಬಾ ಹತ್ರವಾಗಿರೋದಂದ್ರೆ, ನಾವು ನದಿಗಳಲ್ಲಿ ಸ್ನಾನ ಮಾಡ್ತಿದ್ವಿ. ಅಂದ್ರೆ ನಮ್ಮ ಅಜ್ಜಂದ್ರು, ಅವರ ಅಜ್ಜಂದ್ರು, ಅವರೆಲ್ಲ ಮನೇಲಿ ಸ್ನಾನ ಮಾಡ್ತಿರ್ಲಿಲ್ಲ. ಅಮ್ಮಂದ್ರೆ ಏನ್ ಮಾಡ್ತಿದ್ರು, ಬಟ್ಟೆ ಹೋಗಿಲಿಕ್ಕೆ ಒಳಗೆ ಹೋಗ್ತಾ ಇದ್ರು, ಅಲ್ಲೇನೆ ಸ್ನಾನ ಮಾಡಿ ಬರ್ತಾ ಇದ್ರು. ಈ ರೀತಿಯ ಒಂದು ನಾಗರಿಕತೆ ಇತ್ತು ನಮ್ದು. ಬಹಳ ಅದ್ಭುತವಾಗಿ ನೇಚರ್ಗೆ ನಾವು ಕನೆಕ್ಟ್ ಆಗಿದ್ವಿ. ಸೊ ಇವತ್ತೇನಾಗಿದೆ ಅಂದ್ರೆ, ನಾವು ನೇಚರ್ ಇಂದ ದೂರ ಆಗ್ತಾ ಇದ್ದೀವಿ. ಈ ಕಲರ್ ಥೆರಪಿ ಹೇಗ್ ವರ್ಕ್ ಮಾಡುತ್ತೆ ಅಂತ ಒಂದು ಚಿಕ್ಕದಾಗಿ ನಾನು ಹೇಳ್ಬಿಡ್ತೇನೆ. ಕಲರ್ ಥೆರಪಿ ಬೆಳಕಿನ ವಕ್ರೀಭವನದ ಮೇಲೆ ವರ್ಕ್ ಮಾಡುತ್ತೆ, ಸೂರ್ಯನ ಬೆಳಕಿನಲ್ಲಿ ವರ್ಕ್ ಮಾಡ್ತದೆ. ಹೇಗೆ ಅಂತ ಹೇಳ್ತೀನಿ. ಹಿಂದೆ ನದಿಯಲ್ಲಿ ನಾವು ಸ್ನಾನ ಮಾಡುವಾಗ ಬೆಳಗ್ಗೆ ಸೂರ್ಯನ್ಗೆ ಈ ರೀತಿ ಜಲಾರ್ಘ್ಯನ ಕೊಡ್ತಾ ಇದ್ರು. ಇವತ್ತಿಗೂ ಕೂಡ ಸಂಪ್ರದಾಯ ಮನೆತನದ ಬ್ರಾಹ್ಮಣ ಮನೆಗಳು ಸಂಜೆ ಸೂರ್ಯ ವಂದನ ಅಂತ, ಸಂಧ್ಯಾ ವಂದನ ಅಂತ ಮಾಡ್ತಾರೆ. ಈ ಸಂಧ್ಯಾ ವಂದನೆಯಲ್ಲಿ ಸೂರ್ಯನ್ಗೆ ನಾವ್ ಈ ರೀತಿ ನೀರ್ ಕೊಡ್ತೀವಿ. ಸೂರ್ಯ ಆ ಕಡೆ ಇರ್ತಾನೆ, ನಾನ್ ಈ ಕಡೆ ಇರ್ತೀನಿ, ಮಧ್ಯದಲ್ಲಿ ನೀರು ಹರಿದು ಹೋಗುತ್ತೆ. ಆ ಸೂರ್ಯನ ಬೆಳಕು ನೀರಿನ ಮೂಲಕ ನನ್ನ ಮೇಲೆ ಬೀಳುತ್ತೆ, ಅಲ್ಲಿ ಬೆಳಕಿನ ಚದುರುವಿಕೆ ಉಂಟಾಗತ್ತೆ. ಸೊ ದಿಸ್ ಇಸ್ ಲೈಟ್ ರಿಫ್ಲೆಕ್ಸ್ ಆಗತ್ತೆ ಸರ್. ಅವಾಗ ನೀವ್ ನೋಡ್ಬೋದು, ನಮ್ ಕಣ್ಣಿಗೆ ಕಾಣೋಂಗಿಲ್ಲ 4-5 ಬೆಳಕುಗಳು ಚೆನ್ನಾಗೇ ಕಾಣಿಸುತ್ತೆ. ಬಕೆಟ್ ಅಲ್ಲಿ ಸೂರ್ಯನ ಬೆಳಕು ಬಿದ್ರೇನೆ ಬೆಳಕು. ಕಾಮನ ಬಿಲ್ಲು. ಸೊ ಮಳೆ ಬಂದಾಗ ಕಾಮನ ಬಿಲ್ಲು ಎಷ್ಟು ಚಂದ ಮೂಡುತ್ತೆ ಅಲ್ವಾ. ಹಾಗೆ ನೈಸರ್ಗಿಕವಾಗಿ ನಮ್ಗೆ ಕಲರ್ ಥೆರಪಿ ಅವಾಗ ಆಗ್ತಾ ಇತ್ತು. ಇದಕ್ಕೆ ಸುಮಾರು 2,500 ವರ್ಷಗಳ ಹಿಂದಿನ ಇತಿಹಾಸ ಇದೆ. ನಿಸರ್ಗ, ಪ್ರಕೃತಿ, ಸೌಂದರ್ಯ ಯಾವಾಗ ಈ ಒಂದು ಸೃಷ್ಟಿ ಆಯ್ತಲ್ವಾ, ಅವಾಗೇನೆ ಈ ಥೆರಪಿ ಸೃಷ್ಟಿ ಆಗಿದೆ. ಆದ್ರೆ ಅವಾಗೆಲ್ಲ ನಮ್ಗೆ ನ್ಯಾಚುರಲ್ ಆಗಿ ಆಗ್ತಿತ್ತು. ಇವಾಗ ನಾವು ಸ್ಕೆಚ್ ಪೆನ್ಸ್ ತಗೊಂಡು ಬರ್ಕೊಂತೀವಿ ಅಷ್ಟೇ. ಆಯ್ತು, ನೀವೀಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರಿ. ಸೊ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ನೀವು ಶೀಟ್ ಥೆರಪಿ ಅಂತ ಹೇಳಿದ್ರಿ, ಅದ್ಯಾವ ತರ ವರ್ಕ್ ಆಗುತ್ತೆ ಶೀಟ್ ಥೆರಪಿ? ಈಗ ನಿಮ್ ಕೈಗೆ ನಾನೊಂದ್ ಸ್ವಲ್ಪ ಮೆಂತೆ ಕಾಳು ಕೊಡ್ತೀನಿ, ಅವರೆಕಾಳು ಕೊಡ್ತೀನಿ, ತೊಗರಿ ಕಾಳು ಕೊಡ್ತೀನಿ. ನೀವ್ ತಗೊಂಡೋಗಿ ನಿಮ್ ಮನೆಯಾಗ ತಗೊಂಡೋಗ್ತೀರಾ, ಏನೋ ಮೇಡಮ್ ಕೊಟ್ಟಿದ್ದಾರೆ ಅಂತ ಹೊರಗಡೆ ಚೆಲ್ ಬಿಡ್ತೀರಾ. ಏನಾಗುತ್ತೆ? ಚೆಲ್ತೀರಾ, ಏನಾಗುತ್ತೆ? ಎರಡನೇದು 2-3 ಆಪ್ಷನ್ ಇದೆ. ಭೂಮಿಗೆ ಚೆಲ್ತೀರಾ, ಏನಾಗುತ್ತೆ? ಭೂಮಿಯಲ್ಲಿ ಹುಟ್ಟುತ್ತಲ್ವಾ, ಕಾಳುಗಳು ಹುಟ್ಟುತ್ತೆ ಅಂದ್ರೆ ಅದ್ರೊಳಗಡೆ ಏನಿದೆ? ಶಕ್ತಿ ಇದೆ. ಪ್ರಾಣ ಶಕ್ತಿ ಇದೆ. ಬರೀ ಶಕ್ತಿ ಇಲ್ಲ ಸರ್, ಪ್ರಾಣ ಶಕ್ತಿ ಇದೆ. ಒಂದು ಆಪಲ್ ಇಲ್ಲಿದೆ, ಅದು ಅಲ್ಲಿ ಆಪಲ್ ಇದೆ ಅಷ್ಟೇ. ಅದನ್ನ ನಾವು ತಿಂದ್ಮೇಲೆ ನಾವು ಆಪಲ್ ಆಗ್ತೀವಿ. ಅಂದ್ರೆ ನಮ್ಮ ದೇಹದ ಒಳಗಡೆ ಆಹಾರ ಹೋಗುತ್ತೆ, ಅದರಲ್ಲಿ ಶಕ್ತಿ ಇರುತ್ತೆ, ಪ್ರಾಣ ಶಕ್ತಿ. ನಾವೀಗ ಊಟ ಇಲ್ಲ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ, ಧಾನ್ಯಗಳಿಲ್ಲ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ. ಅದನ್ನ ನಾವ್ ಈ ಸ್ಕಿನ್ ಏನಿದೆಯಲ್ಲ ಸರ್, ನಾವೇನಾದ್ರೂ ಕ್ರೀಮ್ ಹಚ್ಚಿದ್ರೆ ಒಳಗಡೆ ಹೋಗುತ್ತಾ ಹೋಗಲ್ವಾ? ಅಂದ್ರೆ ಸ್ಕಿನ್ ಅಲ್ಲಿ ಏನಿದೆ? ಪೋರ್ಸ್ ಇದೆ, ಅಂದ್ರೆ ಒಳಗಡೆ ಹೋಗುವಂತ ಶಕ್ತಿ ಇದೆ. ಬೀಜಗಳಲ್ಲಿ ಪ್ರಾಣ ಶಕ್ತಿ ಇದೆ, ಅದು ಹುಟ್ಟಿ ಬರ್ಲಿಕ್ಕೆ ಅದಕ್ಕೊಂದು ಮೂತಿ ಇದೆ, ಜಾಗ ಇದೆ. ಆ ಜಾಗವನ್ನ ನಾವು ಸ್ಕಿನ್ನಿಗೆ ಟಚ್ ಮಾಡಿ ನಾವು ಪಟ್ಟಿ ಹಾಕ್ತಿವಿ ಸರ್. ನಾನು ಅದನ್ನೆಲ್ಲ ತೋರಿಸ್ತೀನಿ
ತೋರಿಸ್ತೀನಿ, ಬೇಕಾದ್ರೆ ನಿಮ್ಗೆ ತಂದಿದ್ದೀನಿ. ಆ ರೀತಿ ಹಾಕದಾಗ ನಮ್ಗೆ ಆ ಪ್ರಾಣ ಶಕ್ತಿಯನ್ನ ಒಳಗಡೆಗೆ ಹೀರ್ಕೊಂಡು, ನಮ್ಮ ಪ್ರಾಣ ಶಕ್ತಿ ಕಾಳಲ್ಲಿ ಧಾನ್ಯಗಳಲ್ಲಿ ಇರುವಂತಹ ಪ್ರಾಣ ಶಕ್ತಿಯನ್ನ ಹೀರ್ಕೊಂಡು ನಮಗ್ ಶಕ್ತಿ ಕೊಡುತ್ತೆ. ಆಟೋಮೆಟಿಕ್ ಆಗಿ ನಮ್ಮ ರೋಗ ವಾಸಿ ಆಗುತ್ತೆ. ಟೋಟಲಿ ಬಾಡಿಗೆ ಟ್ರೀಟ್ ಮಾಡ್ತೀರಾ ಅಥವಾ ಅದು ಪರ್ಟಿಕ್ಯುಲರ್ ಡಿಸೀಸ್ಗೆ ಅದನ್ನ ಸೀಟ್ ಥೆರಪಿ ಮಾಡ್ತೀರಾ? ಪರ್ಟಿಕ್ಯುಲರ್ ಡಿಸೀಸ್ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನೀವ್ ಕೇಳಿದ್ರಿ ಕಲರ್ ಥೆರಪಿ ನಾನು ನಿಮ್ಗೆ ಈಗ ಬಿಪಿಗೆ ಹೇಳ್ಬಿಟ್ಟೆ. ಅದೇ ತರ ನಾವೀಗ ಶುಗರ್ ನಾನು ಹೇಳ್ಬಿಡ್ತೀನಿ. ಶುಗರ್ಗೆ ಕಲರ್ ಥೆರಪಿ ಮಾಡ್ತೀವಿ. ಶುಗರ್ ಯಾವ್ದ್ರಿಂದ ಬರುತ್ತೆ? ನಿಮ್ಗೆ ಪ್ಯಾನ್ಕ್ರಿಯಾಸ್ ಆಕ್ಟಿವೇಟ್ ಆಗಲ್ಲ, ಅದು ಅದರ ಒಂದು ಹಾರ್ಮೋನ್ ನ ಕರೆಕ್ಟ್ ಆಗಿ ಸೆಕ್ರೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬರುತ್ತೆ. ಇನ್ಸುಲಿನ್ ನ ಕರೆಕ್ಟ್ ಆಗಿ ಸೆಕ್ರೆಟ್ ಮಾಡಿಲ್ಲ ಅಂದ್ರೆ, ಸೊ ನಾವು ಇನ್ಸುಲಿನ್ ಅಂದ್ರೆ ಪ್ಯಾನ್ಕ್ರಿಯಾಸ್, ಹಾಗೇನೆ ಆ ಪ್ಯಾನ್ಕ್ರಿಯಾಸ್ ಸೆಕ್ರೆಟ್ ಆಗಿರುವಂತ ಇನ್ಸುಲಿನ್ ನ ಕರೆಕ್ಟ್ ಆಗಿ ನಮ್ ದೇಹಕ್ಕೆಲ್ಲ ಇದು ಮಾಡ್ಬೇಕಂದ್ರೆ ಒಂದು ದೊಡ್ಡ ಆರ್ಗನ್ ಇದೆ, ದಟ್ ಈಸ್ ಲಿವರ್. ಸೊ ನಾನೀಗ ಪ್ಯಾನ್ಕ್ರಿಯಾಸ್ಗೆ ಟ್ರೀಟ್ ಮಾಡ್ಬೇಕು, ಲಿವರ್ಗೆ ಟ್ರೀಟ್ ಮಾಡ್ಬೇಕು ಅಂದ್ರೆ ಇದು ಇನ್ ಡೆಪ್ತ್ ಆಗಿ ಕಲ್ತಿರೋರ್ಗೆ ಇದೆಲ್ಲ ಅರ್ಥ ಆಗುತ್ತೆ, ಜನರಲ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಸೊ ಶುಗರ್ ನಮ್ಗೆ ಬರ್ತಿದೆ ಅಂದ್ರೆ ನಮ್ಮ ದೇಹದಲ್ಲಿ ನಾವು ತಿಂದಂತ ಊಟ ಸರಿಯಾಗಿ ಜೀರ್ಣ ಆಗ್ತಿಲ್ಲ. ಅದು ಜೀರ್ಣಕ್ರಿಯೆಗೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ಆಯಿಲ್ ಮೆಟಬಾಲಿಸಮ್ ಮಾಡೋದು ಯಾವ್ದು? ಲಿವರು. ಹೌದಾ? ನಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಯಾವ್ದು? ಪ್ಯಾನ್ಕ್ರಿಯಾಸು. ಅದಕ್ಕೆ ಯೋಗ ಹೇಳ್ಕೊಡ್ತಾನೆ, ಯೋಗ. ಅದಕ್ಕೆ ಪ್ರಾಣಾಯಾಮ ಹೇಳ್ಕೊಡ್ತೇನೆ, ಕಪಾಲಭಾತಿ, ಹಾಗೇನೆ ಅನುಲೋಮ ವಿಲೋಮ. ಇದಾದ ನಂತರ ಕಲರ್ ಥೆರಪಿಯನ್ನ ಮಾಡ್ತೇನೆ ನಾನು ಲಿವರ್ ಜಾಯಿಂಟ್ ಗೆ ಮತ್ತೆ ನಮ್ಮ ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಗೆ. ಹಾಗೆ ಕಾಳುಗಳನ್ನ ಹಾಕ್ತೇನೆ ಲಿವರ್ ಜಾಯಿಂಟ್, ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಗೆ. ಯಾವ ತರ ಹಾಕ್ತಿರೋದು ಕಾಳು? ಸರ್ ನನ್ನ ಹತ್ರ ಒಂದು ಸ್ಟ್ರಿಪ್ ಬರುತ್ತೆ, ವೈಟ್ ಕಲರ್ ಕಾಟನ್ ಮೆಡಿಕಲ್ ಸ್ಟ್ರಿಪ್ ಅಂತ ಕರಿತೀವಿ. ಅದಕ್ಕೆ ನೀಟಾಗಿ ಕಾಳುಗಳನ್ನ ಜೋಡಿಸ್ಬಿಟ್ಟು ಯಾವ ಜಾಯಿಂಟ್ ಗೆ ನಾವು ಹಾಕೋಬೇಕಂತ ಹೇಳಿ ಪೇಷಂಟ್ ಗೆ ಒಂದ್ಸಲ ಹಾಕಿ ತೋರಿಸಿ ಪೇಪರ್ ಅಲ್ಲಿ ಬರೆದು ಅವ್ರಿಗೆ ಕೊಡ್ತೇವೆ. ಮೇಜರ್ ಯಾವ ಕಾಳನ್ನ ಯೂಸ್ ಮಾಡ್ತೀರಿ? ನಾವು ಸರ್ ನಾವು ಎಲ್ಲಾ ಕಾಳುಗಳನ್ನ ಉಪಯೋಗ ಮಾಡ್ತೀವಿ. ಮೇಜರ್ ಆಗಿ ಉಪಯೋಗ ಮಾಡೋದು ಮೆಂತೆಕಾಳು, ಮೆಂತೆಕಾಳು, ಕಡಲೆಕಾಳು. ಇನ್ಫರ್ಟಿಲಿಟಿಗೆ ಕಡಲೆಕಾಳು ಯೂಸ್ ಮಾಡ್ತೀನಿ. ಬ್ಯಾಕ್ ಪೇನ್ ಇದೆ ಅಂತಂದ್ರೆ ಬಟಾಣಿ ಯೂಸ್ ಮಾಡಿರ್ತೀವಿ, ಹೆಸರು ಕಾಳನ್ನ ಯೂಸ್ ಮಾಡ್ತಿರ್ತೀವಿ. ಕಿಡ್ನಿ ಹೆಲ್ತ್ ಚೆನ್ನಾಗಾಗ್ಬೇಕು. ಇವತ್ತು ಕ್ರಿಯಾಟಿನ್ ತುಂಬಾ ಜಾಸ್ತಿ ಆಗಿದೆ, ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಆಗಿದೆ. ನಮ್ಮ ದೇಹ 2 ಪಾರ್ಟ್ ಮಾಡಿದ್ರೆ ಸರ್, ನಾಭಿಯಿಂದ ಮೇಲ್ಗಡೆ ಭಾಗದಲ್ಲಿ ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಅಂತ ಹೇಳಿದ್ರೆ ಲಿವರ್ ಆರಾಮಾಗಿರ್ಬೇಕು, ನಮ್ಮ ದೇಹದ ಕೆಳಭಾಗ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕಿಡ್ನಿ ಚೆನ್ನಾಗಿರ್ಬೇಕು. ಸೊ ಕಿಡ್ನಿ ಬೀನ್ಸ್ ಅಂತ ಬರುತ್ತೆ ಸರ್, ರಾಜ್ಮಾ ಕಾಳುಗಳು, ಅವುಗಳನ್ನ ಇಲ್ಲಿಗೆ ಬಳಸ್ತೀನಿ ಕಿಡ್ನಿ ಹೆಲ್ತ್ಗೋಸ್ಕರ. ಸೊ ಹೀಗೆ ನಮ್ಮ ದೇಹದಲ್ಲಿ ಇದು ಪಾಮ್, ಇದ್ರಲ್ಲಿನೇ ಒಂದು ಬೆರಳಲ್ಲಿನ ಟ್ರೀಟ್ ಮಾಡ್ತೀವಿ. ನಮ್ಮ ದೇಹ ಕಂಪ್ಲೀಟ್ ಆಗಿ ಈಗ ಹಿಂಗಿದೆಯಲ್ಲ, ಇಷ್ಟು ದೊಡ್ಡ ದೇಹ, ಇದನ್ನ ಈ ಕೈಯಲ್ಲಿ ನಾವು ತೋರಿಸ್ತೀವಿ ಪೂರ್ತಿ ದೇಹನ. ಹಾಗೆ ಇದೊಂದೇ ಬೆರಳಲ್ಲಿ ಕೂಡ ತೋರಿಸಿ ಇದೊಂದೇ ಬೆರಳಿಗೆ ಟ್ರೀಟ್ ಮಾಡ್ತೀವಿ. ತುಂಬಾ ಎಫೆಕ್ಟಿವ್ ಆಗಿದೆ ಸರ್, ತುಂಬಾ. ಈಗ ಮೇಜರ್ ನಮಗೆ ಬರ್ತಾ ಇದ್ರು ಲಿವರ್ ಇನ್ಫೆಕ್ಷನ್ ಮತ್ತೆ ಕಿಡ್ನಿ ಇನ್ಫೆಕ್ಷನ್. ಲಿವರ್ ಇನ್ಫೆಕ್ಷನ್ ಮತ್ತೆ ಅದು ಯಾವ ತರ ಯಾಕೆ ಬರುತ್ತೆ? ಒಂದು ಖಂಡಿತ. ಆಮೇಲೆ ಕಿಡ್ನಿ ಇನ್ಫೆಕ್ಷನ್ ಯಾಕೆ ಬರುತ್ತೆ? ಸೊ ಯಾವ ಕಾರಣದಿಂದ ಬರುತ್ತೆ, ಅದನ್ನ ನೀವು ಯಾವ ತರ ವಾಶ್ ಮಾಡ್ತೀರಿ? ಓಕೆ ಸರ್, ಫಸ್ಟ್ ಆಫ್ ಆಲ್ ಇವತ್ತು ನಮ್ಮೆಲ್ಲರ ಲೈಫ್ ಸ್ಟೈಲ್ ಏನಾಗ್ಬಿಟ್ಟಿದೆ, ಹಾಳಾಗೋಗಿದೆ. ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇಲ್ಲ, ಎಲ್ಲ ಸೂರ್ಯವಂಶಗಳಾಗ್ಬಿಟ್ಟಿದೀವಿ ಅಲ್ವಾ? ನಾನಲ್ಲ. ಸೊ ನಮ್ಮ ದೇಹಕ್ಕೆ ಒಂದು ಆರ್ಗನ್ ಕ್ಲಾಕ್ ಅಂತ ಇದೆ ಸರ್. ಆ ಆರ್ಗನ್ ಕ್ಲಾಕ್ ಗಳಿಗೆ ನಾವು ಕರೆಕ್ಟ್ ಆಗಿ ಎದ್ದೇಳ್ಬೇಕಾಗಿರುವಂತ ಸಮಯ 5 ಗಂಟೆ. 3:33ಕ್ಕೆ ನಮ್ಗೆ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ, ಅದ್ರ ಆರಾ ಸ್ಟಾರ್ಟ್ ಆಗುತ್ತೆ. 4:44ರಿಂದ 5 ಅಂದ್ರೆ ನಮ್ಮ ಸೂರ್ಯೋದಯಕ್ಕಿಂತ 1 ಅವರ್ ಮುಂಚೆ, ಅಂದ್ರೆ ಒಂದು ಮುಹೂರ್ತ ಮುಂಚೆ ಈ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಎಲ್ರು ಮಾತಾಡ್ತಾರೆ ಬ್ರಾಹ್ಮಿ ಮುಹೂರ್ತ. ಅದಕ್ಕೆ ನಾವು ನಿಜವಾಗೂ ಬ್ರಾಹ್ಮಿ ಮುಹೂರ್ತದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಆ ಮುಹೂರ್ತದಲ್ಲಿ ನಾವ್ ಎದ್ದೇಳ್ಬೇಕು. ವೆರಿ ವಂಡರ್ಫುಲ್ ಮುಹೂರ್ತ. ಆ ಮುಹೂರ್ತದಲ್ಲಿ ನಾವ್ ಎದ್ವಿ ಅಂದ್ರೆ ಬೆಳಗ್ಗೆ ಬೇಗ ಎದ್ವಿ ಅಂದ್ರೆ ಯೂನಿವರ್ಸ್ ತುಂಬಾ ಶಾಂತವಾಗಿರುತ್ತೆ. ದೇವ್ರ ಹತ್ರ ಹೋಗ್ಲಿಕ್ಕೆ ಟ್ರಾಫಿಕ್ ತುಂಬಾ ಕಡಿಮೆ ಇರುತ್ತೆ, ಸೊ ನಾವು ಬೇಗ ರೀಚ್ ಆಗ್ಬಹುದು. ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಳ್ಳೋದ್ರ ಮೂಲಕ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ನಮ್ ಲೈಫ್ ಸ್ಟೈಲ್ ಹಾಳಾಗಿದೆ. ನಾವು ತಿನ್ನುವಂತಹ ಎಲ್ಲ ಊಟಗಳು ಜೆನೆಟಿಕಲಿ ಮಾಡಿಫೈ ಆಗ್ಬಿಟ್ಟಿದೆ, DNA ಮಾಡಿಫೈ ಆಗಿದೆ. ಹಿಂದೆಲ್ಲ ಇಷ್ಟು ಚಿಕ್ಕ ರೈಸ್ ಇರ್ತಿತ್ತು, ಕೆಂಪಿರ್ತಿತ್ತು, ಒಂಚೂರು ಕಂದಿರ್ತಿತ್ತು. ಇವತ್ತು ಫುಲ್ ವೈಟ್ ಆಗ್ಬಿಟ್ಟಿದೆ, ರೈಟ್? ಆಯಿಲ್ ಸರ್, ಜನ ಬಯಸೋದು ಅದೇ ಅಲ್ವಾ? ಬಯಸೋದು ಅದೇ ಅಲ್ವಾ? ಇವಾಗ ಕಪ್ಪುಗಿರೋ ಮನುಷ್ಯನು ಕೂಡ ಇಷ್ಟಪಡ್ತಿಲ್ಲ, ಎಲ್ಲ ಕ್ರೀಮ್ ಹಚ್ಕೊಂಡ್ಬಿಟ್ಟಿದೆ. ಆ ರೀತಿ ಆಗ್ಬಿಟ್ಟಿದೆ. ಇನ್ನು ಆಯಿಲ್ ಸರ್, ನಿಮಗೆ ಗೊತ್ತಿರೋ ಹಾಗೆ ಶೇಂಗಾ ಬಂದ್ಬಿಟ್ಟು 160 ರೂಪೀಸ್, 180 ರೂಪೀಸ್ ಒಳ್ಳೆ ಶೇಂಗಾ ಬೇಕಂದ್ರೆ. ಆದ್ರೆ ಆಯಿಲ್ ಬಂದ್ಬಿಟ್ಟು ನಿಮ್ಗೆ 120 ರೂಪೀಸ್ ಸಿಗ್ತಿದೆ. 3 kg ಶೇಂಗಾ ಹಾಕಿದ್ರೆ 1 kg ಆಯಿಲ್ ಬರುತ್ತೆ. ಅಂತದ್ರಲ್ಲಿ 3 kg ಶೇಂಗಾದಕ್ಕೆ 1 kg ಆಯಿಲ್ ಅಂದ್ರೆ ಎಷ್ಟು ರೂಪಾಯಿ ಇರ್ಬೇಕಿತ್ತು? ಎವ್ರಿಥಿಂಗ್ ಯು ಜಸ್ಟ್ ಸಿ. ನಮ್ಗೆಲ್ಲಾ ವಿಚಾರಗಳು ಗೊತ್ತಾಗ್ತಿದೆ, ಆದ್ರೂ ಕೂಡ ನಾವು ಬದಲಾವಣೆಗೆ ಮುಖ ಮಾಡ್ತಿಲ್ಲ. ನಾವು ಇಲ್ಲಿ ಅಡಾಪ್ಟ್ ಆಗ್ಬಿಟ್ಟಿದೀವಿ. ಆಧುನಿಕ ಜೀವನಕ್ಕೆ ನಾವು ಅಡಾಪ್ಟ್ ಆಗ್ಬಿಟ್ಟಿದೀವಿ. ಬಹಳ ಈಸಿ ಸರ್. ಈಗ ನಾನು ಮನುಷ್ಯಳು, ನಿಮ್ಮಂತೆ ನನಗೂ ಕೈ ಕಾಲುಗಳಿದೆ, ಸಂಸಾರ ಇದೆ, ಮಗಳಿದ್ದಾಳೆ, ಸಮಾಜ ಇದೆ. ನಾನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಿಮ್ಗಿರೋದು 24 ಗಂಟೆ, ನನಗಿರೋದು 24 ಗಂಟೆ. ನಾನು ಕಂಪ್ಲೀಟ್ ಆಗಿ ಶುಗರ್ ಬಿಟ್ಟಿದ್ದೀನಿ, ಕಂಪ್ಲೀಟ್ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ನ ನಾನು ಜೀವಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲಾರ್ಗು ನನ್ನಂತೆ ಬದಲಾಗಿ ಅಂತ ಹೇಳಲ್ಲ,
ನಿಮಗ್ ಬೇಕಂದ್ರೆ ನೀವು ಬದಲಾಗಬೇಕು. ಸೊ ಬದಲಾವಣೆ ಜಗದ ನಿಯಮ. ನಮಗೆ ನಾವ್ ಒಂದ್ ವೇಳೆ ಬದಲಾಗಿಲ್ಲ ಅಂದ್ರೆ ಪ್ರಕೃತಿ ನಮ್ಮನ್ನ ಬದಲಾಗ್ಸೋದು ಅದಕ್ಕೆ ಅನಿವಾರ್ಯ ಆಗ್ಬಿಡತ್ತೆ. ಫಾರ್ ಎಕ್ಸಾಂಪಲ್ ಕರೋನಾ, ಎಷ್ಟು ಜನ ಕರೋನಾದಲ್ಲಿ ಹೇಗೆಲ್ಲ ತೀರೋದ್ರು ಸರ್. ಆದ್ರೆ ಇವಾಗ ಬದುಕುಳಿದಿರೋರ್ಗೆ ಕರೋನಾ ಅಂದ್ರೆ ಭಯ ಬರುತ್ತೆ. ಆವಾಗ ಮಕ್ಕಳನ್ನ ಕಳ್ಕೊಂಡ್ರು, ಪೇರೆಂಟ್ಸ್ ನ ಕಳ್ಕೊಂಡ್ರು, ತಂದೆ ತಾಯಿಗಳನ್ನ ಕಳ್ಕೊಂಡ್ರು, ಎಷ್ಟೋ ಜನ ಗಂಡನ ಕಳ್ಕೊಂಡ್ರು, ಇನ್ನೆಷ್ಟೋ ಜನ ಹೆಂಡತಿಯನ್ನ ಕಳ್ಕೊಂಡ್ರು. ಇದೆಲ್ಲದಕ್ಕೂ ಕಾರಣ ಏನಂದ್ರೆ ನಮ್ಮ ವಿಪರೀತವಾದಂತಹ ಬೇಡವಾದಂತಹ ಲೈಫ್ ಸ್ಟೈಲ್, ಊಟ ತಿಂಡಿ, ಇವೆಲ್ಲದರಿಂದ ನಮ್ಗೆ ನಮ್ಮ ಲಿವರ್, ಸ್ಪೆಷಲಿ ಸರ್ ತುಂಬಾ ಅದ್ಭುತವಾದಂತಹ ಒಂದು ಆರ್ಗನ್ ನಮ್ಮ ದೇಹದಲ್ಲಿ ಅಂದ್ರೆ ಲಿವರ್, ಅದನ್ನ ಕಟ್ ಮಾಡಿದ್ರು ಕೂಡ ಮತ್ತೆ ಬೆಳೆಯುತ್ತೆ. ಹೌದಾ? ಅಂತ ಅದ್ಭುತವಾದಂತಹ ಅಂತ ಆರ್ಗನ್ ಅನ್ನ ನಾವು ಹಾಳು ಮಾಡ್ತಾ ಇದೀವಿ ಆಯಿಲ್ ಫುಡ್ ಅನ್ನ ತಿನ್ನೋದ್ರಿಂದ, ಸ್ಟ್ರೀಟ್ ಫುಡ್ ಅನ್ನ ತಿನ್ನೋದ್ರಿಂದ. ನಾನ್ ತಪ್ಪು ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಪ್ರತಿದಿನ ಹಬ್ಬ ಮಾಡ್ತೀವ, ಹಬ್ಬ ಬಂದಾಗಷ್ಟೇ ಹಬ್ಬ ಮಾಡ್ತೀವಿ. ಹೋಳಿಗೆ, ಮೃಷ್ಟಾನ್ನ ಭೋಜನ ಪ್ರತಿದಿನ ಊಟ ಮಾಡ್ತೀವ. ದೇಹದಲ್ಲಿ ಕರಗಿಸೋಕೆ ಶಕ್ತಿ ಬೇಕಲ್ವಾ? ಅಂದ್ರೆ ಇಂದಿನ ಕಾಲದಲ್ಲಿ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಭೂಮಿಗೆ ನೇಚರ್ಗೆ ಒಡ್ಡುಕೊಳ್ತಾ ಇದ್ರು, ಬರೀ ಕಾಲಲ್ಲಿ ನಡೀತಾ ಇದ್ರು. ಸರ್ ಯು ಬಿಲೀವ್ ಮಿ ಆರ್ ನಾಟ್, ನಾನು ಇಷ್ಟು ಚೆನ್ನಾಗಿ ನೇಚರ್ಗೆ ನನ್ನನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀನಿ, ಬರೀ ಕಾಲಲ್ಲಿ ನಡೀತೀನಿ, ಸದಾ ಮರಗಿಡಗಳ ಜೊತೆಗೆ ಮಾತಾಡ್ಕೊಂಡಿರ್ತೀನಿ. ಬರಿಗಾಲಲ್ಲಿ ನಾನು ಒಂದಿನಕ್ಕೆ ಕಮ್ಮಿ ಅಂದ್ರೆ ಒಂದ್ 2-3 ಕಿಲೋಮೀಟರ್ ನಡೀತಿರ್ತೇನೆ. ಹೇಗೆ ಅಂತ ಹೇಳ್ಬಿಡ್ತೀನಿ. ನಾವೆಲ್ಲಾ ಕಡೆಗೆ ಸ್ಕೂಟಿಯಲ್ಲಿ ಓಡಾಡ್ತೀವಿ, ಟೈಮಿಂಗ್ ಇರಲ್ಲ. ನನ್ನ ಶೆಡ್ಯೂಲ್ ಬಂದ್ರೆ 4 o'clock ಸರ್. 4 o'clock ಅಂದ್ರೆ 4:30 ಅನ್ನೋಷ್ಟ್ರಲ್ಲಿ ನಮ್ಗೆ ಸ್ನಾನ ಆಗಿರುತ್ತೆ. 5 o'clock ಅನ್ನೋಷ್ಟ್ರಲ್ಲಿ ಪೂಜೆ ಆಗಿರುತ್ತೆ. ಸೊ ನಾವು ಜಪಕ್ಕೆ ಕುತ್ಕೊಳ್ಬೇಕು, ಮೆಡಿಟೇಷನ್ ಕುತ್ಕೊಳ್ಬೇಕಂದಾಗ ಅಲ್ಲಿಂದ ನಾನು ಯೋಗ ಕ್ಲಾಸಿಗೆ ಬರ್ತೀನಿ ಸರ್. ನಾನು ಬರೀ ಕಾಲಲ್ಲಿ ಬರ್ತೇನೆ. ನಾನು ಬರೀ ಕಾಲಲ್ಲಿ ಹೋಗೋದು, ಸ್ಕೂಟಿನೇ ತಗೊಂಡು ಹೋಗೋದು ಬರೀ ಕಾಲಲ್ಲಿ. ಸೊ ಅಲ್ಲಿಂದ ವಾಪಸ್ ಬರ್ತೀವಿ, ಸ್ವಲ್ಪ ಹಿತ್ಲಲ್ಲಿ ಕೆಲಸ ಮಾಡ್ತೀವಿ. ನನ್ನ ಭೂಮಿ ಏನಿದೆ, ನನ್ನ ಹಿಂದೆ ಒಂದ್ ಚೂರು ಜಾಸ್ತಿ ಇಲ್ಲ, ಒಂದು 60-40 ಬರ್ತೀನಿ. ಈ ರೀತಿ ನಾನು ಚರ್ಚೆ ಇದು ಲಿವರ್ ಬಂದ್ಬಿಟ್ಟು ಈ ರೀತಿ ನಮ್ಗೆ ನಮ್ಮ ಲೈಫ್ ಸ್ಟೈಲ್, ನಾವು ಕನ್ಸ್ಯೂಮ್ ಮಾಡ್ತಿರುವಂತಹ ಫುಡ್, ಆಮೇಲೆ ನಿದ್ದೆ, ಸರಿಯಾಗಿ ನಿದ್ದೆ ಆಗ್ತಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಸರ್. ದೇವರು ಹಗಲು ಮತ್ತೆ ರಾತ್ರಿಯನ್ನ ಕೊಟ್ಟಿದ್ದಾನೆ. ನಮ್ಮ ನಿದ್ದೆ ಸರಿಯಾಗಿಲ್ಲ ಅಂದಾಗ ಕಂಪಲ್ಸರಿ ನಮ್ಮ ಲಿವರ್ ಹೀಟ್ ಆಗುತ್ತೆ. ಲಿವರ್ ಹೀಟ್ ಆಯ್ತು ಅಂದಾಗ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಕಣ್ಣು ಹ್ಯಾಂಗ್ ಓವರ್ ಆಗಿರೋ ತರ ಕೆಂಪಾಗತ್ತೆ, ಆಮೇಲೆ ಬಾಡಿ ಟಯರ್ಡ್ ಆಗುತ್ತೆ, ಲೇಸಿನೆಸ್ ಬರುತ್ತೆ, ಒಂಥರ ಲೆಥಾರ್ಜಿಟಿಕ್ ಆಗಿರ್ತೀವಿ. ಸೊ ಅದರಿಂದ ನಮ್ಗೆ ಲಿವರ್ ಬಂದ್ಬಿಟ್ಟು ನಮ್ಗೆ ಟಾಕ್ಸಿಕ್ ಆಗುತ್ತೆ. ಲಿವರ್ ಬಂದ್ರೆ ಹೀಟ್ ಆಗುತ್ತೆ, ಹಾಗಾಗಿ ಅದು ಕಾರ್ಯಕ್ಷಮತೆಯನ್ನ ಕಮ್ಮಿ ಮಾಡ್ಕೊಳ್ಳುತ್ತೆ. ಇನ್ನು ಕಿಡ್ನಿ ಸರ್, ಕಿಡ್ನಿ ಬಂದ್ಬಿಟ್ಟು ನಮ್ಮ ವಿಪರೀತವಾದಂತಹ ವಾಟರ್ ಕನ್ಸಂಪ್ಷನ್. ಇವತ್ತೆಲ್ಲರೂ ನಿಂತ್ಕೊಂಡು ನೀರ್ ಕುಡಿತಾ ಇದೀವಿ, ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿತಾ ಇದ್ದೀವಿ, ಅಂಡ್ ಹೀಗೆ ಎತ್ತಿ ನೀರು ಕುಡಿತಾ ಇದೀವಿ. ಫಸ್ಟ್ ನಮ್ಮ ಲಿವರ್ ಕಿಡ್ನಿ ಹಾಳಾಗ್ತಿರೋದಕ್ಕೆ ಕಾರಣ ವಾಟರ್. ನಾವು ಸರಿಯಾಗಿ ನೀರ್ನ ಕುಡಿದೇ ಇರುವಂತಹ ಕ್ರಮಗಳು. ನಾವು ಕುಳಿತು ನೀರು ಕುಡಿಬೇಕು, ಹಾಗೆ ಕಚ್ಚಿ ನೀರು ಕುಡಿಬೇಕು. ಹಿಂದಿನ ಸಂಪ್ರದಾಯ, ಹಿಂದೂ ಸಂಪ್ರದಾಯ, ಕಚ್ಚಿ ನೀರು ಕುಡಿತೀಯಲ್ಲೋ ನೀನು ಅಂತ ಮಕ್ಕಳಿಗೆ ಬೈಯೋದು ಕೂಡ ನಾವು ಬಯಸ್ಕೊಂಡಿದ್ದೀವಿ. ಇದು ಇವಾಗ ಬಂದಿದೆ ಸರ್. ಬಿಫೋರ್ ಕೂಡ ನಾವು ಮನೇಲಿ ಬಯಸ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ಇವತ್ತು ನಾವು ಆ ಕೆಲಸ ಮಾಡ್ತಾ ಇದೀವಿ, ಕಚ್ಚಿಕೊಂಡು ನೀರು ಕುಡಿಬೇಡ ಅಂತ ಹೇಳ್ತೀವಿ. ನೋಡಿ ಸರ್, ಹಿಂದೆ ಕುಳಿತು ನೀರು ಕುಡಿತಾ ಇದ್ರು, ಹಾಗೆ ಅವರು ಕುಡಿಯುವಂತಹ ನೀರ್ ಏನಾಗಿರ್ತಾ ಇತ್ತು, ನೈಸರ್ಗಿಕವಾಗಿ ಬರ್ತಿತ್ತು. ನೀವು ನೋಡ್ಬೋದು, ಒಂದು ಬಾಟಲ್ ಗಾರ್ಡ್ ಅಂತ ಬರುತ್ತೆ, ಅದರಲ್ಲಿ ನೀರನ್ನ ಶೇಖರಣೆ ಮಾಡ್ತಿದ್ರು. ಇಲ್ಲಾಂದ್ರೆ ಮಣ್ಣಿನ ಪಾಟ್ ಗಳಲ್ಲಿ ನೀರನ್ನ ಹಿಂಗ್ ತಗೊಂಡ್ ಹೋಗ್ತಾ ಇದ್ರು. ಯಾರು ಋಷಿ ಮುನಿಗಳಿರ್ಬೋದು. ನಾವೇನ್ ಮಾಡ್ತಾ ಇದ್ವಿ, ಮಡಕೆಯಿಂದ, ಅಂದ್ರೆ ಲೇಡೀಸ್ ಎಲ್ಲ ಮಡಕೆಯಿಂದ ನೀರ್ನ ನದಿಯಿಂದ ತಗೊಂಬಂದ್ ಶೇಖರಿಸ್ತಾ ಇದ್ವಿ. ಕಂಪಲ್ಸರಿ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು, ಊಟಕ್ಕೆ ಇಷ್ಟೇ ನೀರನ್ನ ಬಳಸ್ತಾ ಇದ್ರು. ಇವತ್ತು ನಾವು ಕುಳಿತು ನೀರು ಕುಡಿತಿಲ್ಲ, ಆಯ್ತು ಅವ್ರು ಎತ್ತು ಕುಡಿಬೇಕಂತ ಹೇಳ್ತಾರೆ, ಬಟ್ ಶಾಸ್ತ್ರದಲ್ಲಿ ಇದೆ ಸರ್, ಆಯುರ್ವೇದದಲ್ಲಿ ನೀರನ್ನ ಕಚ್ಚಿ ಕುಡಿಬೇಕಂತ. ಆಯುರ್ವೇದ ಬಂದು ಬಹಳ ಸಹಸ್ರಾರು ವರ್ಷಗಳಾಯ್ತು, 2000-3000 ಇಂದಿನ ಅನುಭವ ಇದೆ. ಇವಾಗ ನಮಗೆ ನಮ್ಮ ಪೇರೆಂಟ್ಸ್ ಬೈಯೋದು ಅಂದ್ರೆ 100 ವರ್ಷಗಳ ಹಿಂದಿನ ತಗೊಳ್ಳೋಣ, ಅಂದ್ರೆ ಅವ್ರಿಗೆ ಅವ್ರ ಪೇರೆಂಟ್ಸ್ ಕಳ್ಸಿದಾರೆ, ನಮ್ಗೆ ನಮ್ಮ ಪೇರೆಂಟ್ಸ್ ಕಲಿಸ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗಿರುವಾಗ ಕಚ್ಚಿ ಕುಡಿಬಾರ್ದು ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಇದು ಆಯುರ್ವೇದ ಶಾಸ್ತ್ರದಲ್ಲಿದೆ, ಗ್ರಂಥಗಳಲ್ಲಿದೆ. ನೀರನ್ನ ಕಚ್ಚಿ ಕುಡಿಬೇಕು, ಕಚ್ಚದಿರ ಕುಡಿಬಾರ್ದು. ಎರಡನೇದು ಕುಳಿತು ಕುಡಿಯಬೇಕು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಪ್ಲಾಸ್ಟಿಕ್ ಅಲ್ಲಿ ಕುಡಿಬಾರ್ದು. ಹೌದು, ಸ್ಟೀಲ್, ಮಣ್ಣು ಎಷ್ಟೇ ಅವೇರ್ನೆಸ್ ಮಾಡಿದ್ರು ಕೂಡ ಈಗ ಪ್ಲಾಸ್ಟಿಕ್ ಈಗ ಪ್ರಾರಂಭ ಆಗ್ಬಿಟ್ಟಿದೆ, ಎಲ್ಲರೂ ಬಳಸೋದು ಪ್ಲಾಸ್ಟಿಕ್. ಒಪ್ಕೊಂತೀನಿ. ಈ ಸರ್ಕಾರಗಳು ಹೇಳುತ್ತೆ ಏನು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಡ್ರಿ, ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಬಂದ್ ಮಾಡ್ಬಿಡ್ಬೇಕು. ಅವರು ಪ್ಲಾಸ್ಟಿಕ್ ಬರೋದೇ ಇಲ್ಲ. ಇಲ್ಲಿ ಪಾಪ ಯಾರೋ ಮಾರೋದ್ರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡಿದ್ರೆ ಏನಾಗುತ್ತೆ? ಹೌದಲ್ವಾ? ನೋಡಿ ಸರ್, ನಾನು ಹೇಳ್ತೀನಿ, ಬದಲಾವಣೆ ನನ್ನ ಒಳಗ್ ಬರ್ಬೇಕು. ನನ್ನ ಒಳಗಡೆ ಬಂದಿದೆ, ಹೌದಾ? ನಾನು ಎಲ್ಲಾ ಕಡೆಗೂ ಸ್ಟೀಲ್ ಬಾಟಲ್ ಅಂಡ್ ನಂದೇ ವಾಟರ್ ನಾನು ತಗೊಂಡ್ ಹೋಗ್ತೀನಿ. ಆಸ್ ಅ ಹೀಲರ್ ನನಗ್ ಗೊತ್ತಿದೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ನಾನು ಇವಾಗ ನಿಮ್ಮ ಆಫೀಸಿಗೆ ಬಂದೆ, ಆದ್ರೂ ನಾನೇ ನಂದೇ ಬಾಟಲ್ ನೀರ್ ತಂದಿದ್ದೀನಿ, ನಾನು ಅದನ್ನೇ ಕುಡಿತೀನಿ. ಇದನ್ನ ಕ್ಯಾರಿ ಮಾಡ್ಬೇಕು, ಇದ್ ನನ್ನ ಹತ್ರ ಇದೆ, ನಾನ್ ಬಿಟ್ಟು ಬರ್ಬೋದಾಗಿತ್ತು. ಇಲ್ಲಿರುವಂತ ಪ್ಲಾಸ್ಟಿಕ್ ಬಾಟಲ್ ನೀರ್ ಕುಡಿಬಹುದಾಗಿತ್ತು. ಯಾರೇ ಹೆಲ್ತ್ ಚೆನ್ನಾಗಿರ್ಬೇಕು ನನ್ನದು. ಸೊ ನಾನು ಸ್ಟೀಲ್ ಬಾಟಲ್ ನ ಯೂಸ್ ಮಾಡ್ತೀನಿ, ಮನೆಯಲ್ಲಿ ಮಡಕೆ ಯೂಸ್ ಮಾಡ್ತೀನಿ.
ಬದಲಾವಣೆ ಅನ್ನೋದು ನನ್ನೊಳಗಿಂದ ಬರ್ಬೇಕು. ಇಲ್ಲಿರುವಂತಹ 4 ಜನ ಬದಲಾಗ್ಲಿ ಅಂತ ನಾವ್ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಎಲ್ಲರಿಗೂ ಅವ್ರದೇ ಆದಂತ ಅಭಿಪ್ರಾಯಗಳಿರುತ್ತೆ. ಫಸ್ಟ್ ನನ್ನನ್ನ ನಾನು ಬದಲಾಯಿಸ್ಕೊಳ್ತಾ ಇದ್ದೀನಿ. ನನ್ನ ಮನೆಗೆ ಪ್ಲಾಸ್ಟಿಕ್ ನಾನು ತುಂಬಾ ರೇರ್ ತಗೊಂಡ್ಬರೋದು. ಮನೆಯಲ್ಲಿ ಬಾಳೆದೆಲೆ ಯೂಸ್ ಮಾಡ್ತೀನಿ, ಬೇಡ ಸ್ಟೀಲ್ ತಟ್ಟೆಗಳನ್ನ ಉಪಯೋಗ ಮಾಡೋಣ. ಹೊರಗಡೆ ಅಡಿಗೆ ಊಟಕ್ಕೆ ಹಬ್ಬಗಳಿಗೆ ಅಥವಾ ತುಂಬಾ ಜನ ಬಂದಿರ್ತಾರೆ, ಅಲ್ಲಿ ನೀವು ಸ್ಟೀಲ್ ತಟ್ಟೆಗಳನ್ನ ಬಂದಿದೆ ಅದನ್ನ ಉಪಯೋಗ ಮಾಡಿ, ಎಲೆಗಳನ್ನ ಉಪಯೋಗ ಮಾಡಿ, ಬಯೋಡಿಗ್ರೇಡಬಲ್ ಆಗುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಇನ್ನೊಂದು. ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ಲಾಸ್ಟಿಕ್ ಇಲ್ದಿರ ಬದುಕೋಕೆ ಆಗಲ್ಲ. ಹಾಗಿದ್ರೆ ಇಂದಿನವ್ರು ಬದುಕಿರ್ಲಿಲ್ವಾ? ಖಂಡಿತ ಬದುಕಿದ್ರು. ಇದಕ್ಕಿಂತ ಕಡಿಮೆ ಆಪ್ಷನ್ಸ್ ಇತ್ತು ಅವ್ರ ಹತ್ರ. ಇವತ್ತು ನಾವು ಪ್ಲಾಸ್ಟಿಕ್ ನ ಬಿಟ್ಟು ಬೇರೆ ಬೇರೆ ಆಪ್ಷನ್ಸ್ ಇದೆ. ಅವ್ರ ಹತ್ರ ಇದ್ದಿದ್ದು ಬಹಳ ಕಡಿಮೆ ಆಪ್ಷನ್. ಅದು ಸ್ಟೀಲ್ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ಮಣ್ಣು ಯೂಸ್ ಮಾಡ್ತಿದ್ರು, ಮಡಿಕೆಯಲ್ಲೇ ಊಟ ಮಾಡ್ತಿದ್ದು ಮಣ್ಣಿನ ಪ್ಲೇಟ್ಗಳಲ್ಲಿ. ಇವತ್ ನಮ್ಗೆ ಆಪ್ಷನ್ ಇದೆ ಸರ್, ಗಾಜಿಂದು ಬಳಸ್ಕೊಳ್ಬಹುದು. ಸ್ವಲ್ಪ ರಿಚ್ ಇದಾರೆ ಅಂತ ಹೇಳಿದ್ರೆ ಸ್ಟೀಲ್ ಅಂತೂ ಎಲ್ಲಾರ ಮನೆಗೂ ಎಲ್ಲರಿಗೂ ಅವೈಲಬಲ್ ಆಗಿರುವಂತದ್ದೇ. ಅಂತದ್ರಲ್ಲಿ ನಾವ್ ಯಾಕೆ ಯೂಸ್ ಮಾಡ್ತಿದ್ದೀವಿ? ಆಯ್ತು ಒಪ್ಕೋತೀನಿ, ಮಾರ್ಕೆಟ್ಗೆ ಹೋಗ್ತಾ ಇದೀವಿ, ಕಾಟನ್ ತೈಲಿ ತಗೊಂಡೋಗಿ, ಕೈ ಚೀಲಗಳನ್ನ ತೆಗೆದುಕೊಂಡೋಗಿ, ಜೀನ್ಸ್ ಗಳೆಲ್ಲ ಹಾಳಾಗ್ತಿದೆ, ಎಸಿತಾ ಇದಾರೆ, ಅದರಿಂದ ಬ್ಯಾಗ್ಗಳನ್ನ ತುಂಬಾ ಚೆನ್ನಾಗಿದೆ ಸರ್ ಬದಲಾವಣೆ. ಇಲ್ಲಿ ಒಳಗಡೆಯಿಂದ ಬಂತಂದ್ರೆ ನಾವು ನೋಡುವಂತಹ ದೃಷ್ಟಿಕೋನ ಬದಲಾಗ್ಬಿಡುತ್ತೆ. ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡ್ರೆ ಜೀವನ ತುಂಬಾ ಈಸಿ. ಹಾಗೆ ಬಂದೆ ನಾನು ಕಿಡ್ನಿಗೆ. ನೀವು ಹೇಳ್ತಾ ಇದ್ರಿ ಕಿಡ್ನಿಗೆ ನಾವು ನೀರಿಂದು ಒಂದು ಮೇನ್. ಎರಡನೇದು ಹೇಳ್ತೀನಿ, ನಾವು ಧರಿಸುವಂತಹ ಬಟ್ಟೆ. ತುಂಬಾ ಟೈಟ್ ಬಟ್ಟೆಗಳನ್ನ ನಾವು ಧರಿಸಬಾರ್ದು. ಯಾಕೆ ಅಂದ್ರೆ ನಮ್ಮ ಕಿಡ್ನಿ ಇರೋದು ಈ ಭಾಗದಲ್ಲಿ. ನಮ್ಮ ದೇಹ ಉಸಿರಾಡುತ್ತೆ, ನಿಮ್ಗೆ ಇದು ಗೊತ್ತಿರ್ಲಿ. ನಮ್ಮ ಚರ್ಮ ಉಸಿರಾಡುತ್ತೆ. ನಾವು ಹಾಕುವಂತಹ ಬಟ್ಟೆ ಇವತ್ತೇನಿದೆಲ್ಲ, ಹಿಂದೆಲ್ಲ ಕಾಟನ್ ಬಟ್ಟೆನೆ ಉಪಯೋಗ ಮಾಡ್ತಿದ್ರು. ಇವತ್ ನಾವು ಜೀನ್ಸ್ ಉಪಯೋಗ ಮಾಡ್ತಾ ಇದೀವಿ, ಲೈಲಾನ್ ಯೂಸ್ ಮಾಡ್ತಾ ಇದೀವಿ, ಬೇರೆ ಬೇರೆ ಕ್ವಾಲಿಟಿಯ ಬಟ್ಟೆಗಳನ್ನ ಉಪಯೋಗ ಮಾಡ್ತಾ ಇದೀವಿ. ನಮ್ಮ ದೇಹಕ್ಕೆ ಒಗ್ಗುವುದು ಎರಡೇ ಬಟ್ಟೆ, ಒಂದು ರೇಷ್ಮೆ, ಇನ್ನೊಂದು ಕಾಟನ್. ಸೊ ಇದೆರಡಕ್ಕೆ ನಾವು ಪ್ರಿಫರ್ ಕೊಡ್ಬೇಕು ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ. ಅಂಡ್ ನಿದ್ದೆ ಸರ್. ಸೊ ಕಿಡ್ನಿ ನಮ್ದು ಹೀಟ್ ಯಾವಾಗ ಆಗುತ್ತೆ ಅಂದ್ರೆ ನಿದ್ದೆ ಕಡಿಮೆ ಆದಾಗ ಅಬ್ವಿಯಸ್ಲಿ ಲಿವರ್ ಮತ್ತೆ ಕಿಡ್ನಿ ಹೀಟ್ ಆಗುತ್ತೆ. ಲಿವರ್ ಹೀಟ್ ಆದ ತಕ್ಷಣ ಲಿವರ್ ಹೀಟ್ ಅನ್ನ ನಾವು ನಮ್ಮ ದೇಹ ಒಳಗಡೆಯಿಂದ ಕಿಡ್ನಿಗೆ ತಗೊಂಡೋಗುತ್ತೆ. ವಾಟರ್ ಕನ್ಸಂಪ್ಷನ್ ಸರಿಯಾಗಿ ಮಾಡೋದಿಲ್ಲ, ಹಾಗೇನೆ ಪಾಸ್ ಸರಿಯಾಗಿ ಮಾಡೋದಿಲ್ಲ, ಅಂದ್ರೆ ನಮ್ಮ ಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ಬೇಕು. ಇವೆಲ್ಲವುಗಳಿಂದ ನಮ್ಗೆ ಪ್ರಾಬ್ಲಮ್ ಬರ್ತಿದೆ. ಹಿಂದೆ ಎಲ್ಲ ನೋಡಿ ಶೌಚಕ್ಕೆ ಅವ್ರದೇ ಶೌಚ ರೂಮ್ ನ ಯೂಸ್ ಮಾಡ್ತಾ ಇದ್ವಿ. ಇವತ್ತು ನಾವು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ. ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಎಲ್ಲ ತುಂಬಾ ಜನಕ್ಕೆ ಶುಗರ್ ಇರೋದ್ರಿಂದ ಅವರು, ನಿಮಗ್ ಗೊತ್ತಿರ್ಲಿ, ಅದಕ್ಕೆ ಮಧುಮೇಹ ಅಂತ ಕರಿತೀವಿ, ಸಿಹಿ ಮೂತ್ರದ ಕಾಯಿಲೆ ಅಂತ ಕರಿತೀವಿ. ಸೊ ಅವರ ಮೂತ್ರದಲ್ಲಿ ಇನ್ಫೆಕ್ಷನ್ ಇರ್ತದೆ. ಆ ಮೂತ್ರದ ಇನ್ಫೆಕ್ಷನ್ ನಾವು ಅದೇ ಒಂದು ಟಾಯ್ಲೆಟ್ ರೂಮ್ ನ ಯೂಸ್ ಮಾಡಿದಾಗ ನಮಗೆ ಆ ಜಾಗದಿಂದ, ಅಂದ್ರೆ ನಮ್ಮ ಮೂತ್ರ ಪಾಸ್ ಮಾಡುವಂತ ಜಾಗದಿಂದ ಬೇಗ ಇನ್ಫೆಕ್ಷನ್ ಬರುತ್ತೆ. ಅದು ಕಿಡ್ನಿಗೆ ಹತ್ರ ಆಗಿರೋದ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಈ ರೀತಿ ಕಿಡ್ನಿ ಇನ್ಫೆಕ್ಷನ್ ಆಗ್ತಾ ಇದೆ. ಓಕೆ ಸರಿ ಮ್ಯಾಮ್, ನಿಮಗೆ ಈ ವಿಷಯವಾಗಿ ನಾನು ಮತ್ತೆ ಚರ್ಚೆ ಮಾಡ್ತೇನೆ. ತಾವು ಮೂಲತಃ ಬೆಂಗಳೂರು ಜಾವಗಲ್ನವರು ಅಲ್ವಾ? ಜಾವಗಲ್ಲಿಂದ ಮತ್ತೆ ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಿಂದ ಮತ್ತೆ KR4 ಬರ್ತೀರಾ. ಸೊ ಏನಂತ, ಯಾಕಂದ್ರೆ ನಿಮ್ ಕ್ವಾಲಿಫಿಕೇಶನ್ ಇರೋದು MCom ಅಲ್ವಾ? ಮತ್ತೆ ನೀವು ವೃತ್ತಿ ಮಾಡ್ತಿರೋದು ಡಿಫ್ರೆಂಟ್ ಟೈಪ್ ಆಫ್ ವೃತ್ತಿ ಗುರುತಿಸ್ಕೊಂಡಿದ್ದೀರಿ. ಇದೆಲ್ಲ ಹೇಗೆ ಅಂತ ನನಗೆ ಇದೊಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿತ್ತು ಸರ್. ನಾನೊಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ, ಓ ನನ್ನ ಡೆಸ್ಟಿನಿ ಇಲ್ಲಿದೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ನಾನು ಐ ಆಮ್ ಅ ಮೆಡಿಟೇಟರ್. ಸೊ ಮೆಡಿಟೇಷನ್ ಮಾಡುವಾಗ ನನಗೆ ಅದರ ಒಂದು ಅನುಭವ ಆಯ್ತು. ನನಗೆ ಅದ್ರ ತುಂಬಾ ಡೀಪ್ ಆಗಿ ನನಗೆ ಉತ್ತರ ಸಿಕ್ಕಿದೆ. ಹಾಗಾಗಿ ನಾನು ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀನಿ. ಮೂಲತಃ ನಾನು ಹಾಸನ ಡಿಸ್ಟಿಕ್ ನ ಜಾವಗಲ್. ನನ್ನ ತಂದೆ ವೆಂಕಟೇಶ್ ಮೂರ್ತಿ, ನನ್ನ ತಾಯಿ ಇಂದಿರಾ. ಅವರಿಬ್ಬರ ಆಶೀರ್ವಾದದಿಂದ ನಾನು ಇವತ್ತಿಲ್ಲಿದ್ದೀನಿ. ಅವ್ರು ನನಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ತುಂಬಾ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತೀನಿ. ನನಗೆ 3 ಜನ ತಂಗಿಯರು, ವಿದ್ಯಾ, ರುಚಿತಾ, ಕುಸುಮ ಅಂತ ಹೇಳ್ಬಿಟ್ಟು, ನನ್ನ ಪ್ರಿಯ ಸಹೋದರಿಯರು. ಒಬ್ಬನೇ ಪ್ರೀತಿಯ ತಮ್ಮ ವಿಶಾಲ್ ಗೌಡ ಅಂತ ಹೇಳ್ಬಿಟ್ಟು. ನಾವು ಗೌಡ ಮನೆತದವರು ಸರ್. ನನ್ನ ತಂದೆಯ ತಂದೆ ಅಂದ್ರೆ ನನ್ನ ಅಜ್ಜ, ನಾನು ಪ್ರೌಡ್ಲಿ ಸೇಯಿಂಗ್, ನಮ್ಮ ಅಜ್ಜ ಬಂದು ಸಿದ್ಲಿಂಗೇಗೌಡ. ನಾವು ಬೇಲೂರು ತಾಲೂಕಿನ ಒಂದು ಕಲ್ಶೆಟ್ಟಿ ಹಳ್ಳಿಯವರು ಮೂಲತಃ. ಪಪ್ಪ ಮಿಲಿಟರಿಯಲ್ಲಿದ್ರು. ಹಾಗಾಗಿ ಅವರು ಜಾವಗಲ್ಲಲ್ಲಿ ಆಸ್ತಿಯನ್ನ ಹಿಡಿದುಕೊಂಡು, ತೋಟವನ್ನ ಮಾಡ್ಕೊಂಡು, ಮನೆ ಮಾಡ್ಕೊಂಡು, ಸೈಟ್ ಮಾಡ್ಕೊಂಡು ಅಲ್ಲಿಗೆ ಬಂದ್ಬಿಟ್ರು. ಸೊ ಅಲ್ಲಿ ಪಪ್ಪನ ಹೆಸರು ವೆಂಕಟೇಶ್ ಮೂರ್ತಿ ಹೋಗಿ ಮಿಲಿಟರಿ ಮೂರ್ತಿ ಆಗ್ಬಿಡ್ತು. ಸೊ ಅವ್ರು ಮಿಲಿಟರಿಯಲ್ಲಿ ಇದ್ದಿದ್ರಿಂದ. ಹಾಗೆ ನಮ್ಮ ತಾಯಿ ಗೃಹಿಣಿ, ನಮ್ಮನ್ನೆಲ್ಲ ತುಂಬಾ ಸಂಸ್ಕಾರಯುತವಾಗಿ ಬೆಳೆಸಿದಂತಹ ತಾಯಿ. ಅವರು ಬಹಳಷ್ಟು ಎಲ್ಲ ಮಕ್ಕಳಿಗೂ ತನ್ನದೇ ಆದಂತ ಒಂದು ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ತುಂಬಾ ಶಕ್ತಿಯನ್ನ ಕೊಟ್ಟವರು. ಅದಾದ ನಂತರ ನನ್ನ ಪ್ರಾಥಮಿಕ ಶಿಕ್ಷಣ ಜಾವಗಲ್ಲಲ್ಲೇ ನಡೆಯುತ್ತೆ ಸರ್. ನನಗೆ ನನ್ನ ಪ್ರೀತಿಯ ಗುರುಗಳೆಲ್ಲ ಇದ್ದಾರೆ, ಕನ್ನಡ ಮಾತಾ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಅದಾದ ನಂತರ ನನ್ನ ಕಾರಣಾಂತರಗಳಿಂದ ತಂದೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು. ನಮ್ದೊಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬಾ ರಿಚ್ ಇಲ್ಲ, ತುಂಬಾ ಲೋನು ಇಲ್ಲ. ಬಟ್ ಪಪ್ಪಾಗೆ ತುಂಬಾ ಒಳ್ಳೆ ನೇಮ್ ಇತ್ತು. ಊರಲ್ಲಿ ಪಪ್ಪಾಗೆ ತುಂಬಾ ಹೆದರ್ತಾ ಇದ್ರು. ನಮ್ ತೋಟ ಎಲ್ಲ ಇತ್ತು. ನಾವು ಮೊದ್ಲಿಂದನೂ ಪ್ರಕೃತಿಯಲ್ಲಿ ಬೆಳೆದು ಬಂದವರು.
ರಜದ ಟೈಮಲ್ಲಿ ಸ್ವಿಮ್ಮಿಂಗು, ಮರಗಳನ್ನ ಹತ್ತೋದು, ಮರಕೋತಿ. ನನ್ನ ಬಾಲ್ಯ ಅಂತೂ ತುಂಬಾ ಚೆನ್ನಾಗಿ ನಾನು ಏನಂತೀನಿ ಅಂತಂದ್ರೆ ಐ ಫೆಲ್ಟ್ ವೆರಿ ಬ್ಲಸ್ಡ್. ನನ್ನ ಪ್ರಕೃತಿಯೊಂದಿಗೆ ನಾನು ಬೆಳೆದಿದ್ದೀನಿ, ತುಂಬಾ ಚೆನ್ನಾಗಿ ನನ್ನ ಬಾಲ್ಯವನ್ನ ನಾನು ಅನುಭವಿಸಿದ್ದೀನಿ. ಅದಾದ ನಂತರ ನನ್ನ ಹೈಸ್ಕೂಲ್ ವರ್ತೂರಲ್ಲಿ ಆಯ್ತು ಸರ್. ವರ್ತೂರು ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ 10th ಆಗಿದ್ದು. ಅದಾದ ನಂತರ ನನ್ನ ಊಡಿ ಕಾಲೇಜಲ್ಲಿ ನಾನು ಓದಿದ್ದು ನನ್ನ PU. ಇದೆಲ್ಲದ್ರ ಮಧ್ಯದಲ್ಲಿ ನನ್ನ ತಂದೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು. ಕಾರಣಾಂತರಗಳಿಂದ ನಾವು ಬ್ಯಾಂಗ್ಳೂರ್ ಶಿಫ್ಟ್ ಆಗ್ಬೇಕಾಯ್ತು. ಸೊ ನಾವು 3 ಜನ, ಅಂದ್ರೆ ನಾನು, ನನ್ನ ತಂಗಿ ವಿದ್ಯಾ ಹಾಗೆ ರುಚಿತಾ, ನಾವು 3 ಜನ ಬ್ಯಾಂಗ್ಳೂರ್ಗೆ ಪಪ್ಪನೊಂದಿಗೆ ಶಿಫ್ಟ್ ಆದ್ವಿ. ನನ್ನ ಎಜುಕೇಶನ್ ಎಲ್ಲ ಅಲ್ಲಾಯ್ತು. ಅದಾದ ನಂತರ ನನ್ನ ಕೌಟುಂಬಿಕ ಜೀವನ, ಅಂದ್ರೆ ನನ್ನ ಹಸ್ಬೆಂಡ್ ರಾಜಭಕ್ಷ ಅಂತ, ಇವ್ರನ್ನ ನಾನು ಮದ್ವೆ ಆದೆ. ನಾನು ಹಾವೇರಿಗೆ ಬರ್ಬೇಕಾಯ್ತು. ಇವ್ರದ್ದು ಬಿಸ್ನೆಸ್ ಇದೆ, ಇವರು ಹೌದು, ಅವ್ರು ಪ್ರಾಪರ್ ಹಾವೇರಿ ಅವರು. ಅವರೊಂದಿಗೆ ನನ್ನ ಮದ್ವೆ ಆಗಿದ್ರಿಂದ ನಾನು ಇಲ್ಲಿಗೆ ಬರ್ಬೇಕಾಯ್ತು. ಅವ್ರಿಗೆ ತುಂಬಾ ಸಲ ನಾನು ಪ್ರಯತ್ನ ಮಾಡ್ದೆ, ನಾನು ಇದ್ರ ಬಗ್ಗೆ ಒಂಚೂರು ಹೇಳ್ತೀನಿ, ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ಲಿಕ್ಕೆ. ಆದ್ರೆ ಕರ್ಮಭೂಮಿ ನಂದು ಹಾವೇರಿನೇ ಇತ್ತು. ಹಾಗಾಗಿ ನನ್ಗೆ ನನ್ನ ಯೂನಿವರ್ಸ್ ನನ್ಗೆ ವಾಪಸ್ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಬಿಡ್ಲಿಲ್ಲ. 2020ರಲ್ಲಿ ಕೊರೋನಾ ಆದ ನಂತರ ಕೂಡ ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ. ಯಾಕಂದ್ರೆ ಕರೋನಾದಲ್ಲಿ ನನ್ಗೆ ತುಂಬಾ ಪೆಟ್ಟು ಬಿತ್ತು. ನಾನು ಟೀಚರ್ ವೃತ್ತಿಯಲ್ಲಿದ್ದೆ, KEB ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ನನ್ನ ಇವೆಲ್ಲ ಇದ್ದಿದ್ರಿಂದ ವಾಪಸ್ ಹೋಗ್ಬೇಕಂದ್ರು ಆಗ್ಲಿಲ್ಲ. ನನ್ನ ಕರ್ಮ ಭೂಮಿ ನನಗೆ ಹಾವೇರಿನೇ ಆಗಿತ್ತು. ಆಮೇಲೆ ನನ್ಗೊಂಚೂರು ಅದ್ರ ಅನುಭವ ಆಯ್ತು ಅಂತ ಹೇಗೆ ಹೇಳ್ದೆ ಅಲ್ವಾ, ಅದನ್ನ ಹೇಳ್ಬಿಡ್ತೀನಿ. ಈ ರೀತಿ ನನ್ನ ಬಾಲ್ಯ ಹೀಗಾಯ್ತು. ನನ್ನ ತಂದೆ ತಾಯಿ ಈ ರೀತಿ ನಾನು ಹಾವೇರಿಗೆ ಬಂದೆ. ಹಾವೇರಿಗೆ ನಾನೀಗ ಬಂದು 18 ವರ್ಷಗಳು. ಸುದೀರ್ಘ ಪಯಣ ನಂದು ಹಾವೇರಿಯಲ್ಲಿದೆ. ಸೊ ಇದಾದ ನಂತರ ನಾನು ಹಾವೇರಿಯಲ್ಲೇನೆ ಡಿಗ್ರಿ ಮಾಡ್ಕೊಂಡಿದ್ದು. BCom ಮಾಡ್ಕೊಂಡೆ, MCom ಮಾಡ್ಕೊಂಡೆ, B.Ed ಕೂಡ ಮಾಡ್ಕೊಂಡೆ. ಸೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿದೆ. JP ರೋಟರಿಯಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ HM ಆಗಿ ವರ್ಕ್ ಮಾಡಿದೆ, ಇನ್ಚಾರ್ಜ್ HM ಆಗಿ ವರ್ಕ್ ಮಾಡಿದೆ. BM ಇಂಟರ್ನ್ಯಾಷನಲ್ ಅಲ್ಲಿ ಇವಾಗ ಯೋಗ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆದರ್ಶ ಬ್ಯಾಡಗಿ ಸ್ಕೂಲಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನು ಯೋಗ ಟ್ರೈನರ್ ಆಗಿ ವರ್ಕ್ ಮಾಡ್ತೀನಿ. ಇದು ನನ್ನ ವೃತ್ತಿ ಜೀವನ ಸರ್. ಈಗ ನಾನು ಮಾಡ್ತಿರುವಂತದ್ದು ಹೇಗೆ ಅಂದ್ರೆ ಸರ್, ಐ ಆಮ್ ಅ ನ್ಯೂಮರಾಲಜಿಸ್ಟ್. ಆಲ್ರೆಡಿ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ನಂದು ಬಂದು ಡೇಟ್ ಆಫ್ ಬರ್ತ್ 25th ನವೆಂಬರ್. ಸೊ ಈ ನನ್ನ ಡೇಟ್ ಆಫ್ ಬರ್ತ್ ನ ನೋಡ್ಕೊಂಡ ತಕ್ಷಣ ಒಂದು ವಂಡರ್ ಆಗುತ್ತೆ. ನಾನು ಕೇತುವಿಂದ ರೋಲ್ ಆಗ್ತಿರುವಂತಹ ಮಹಿಳೆ, ಒಂದು ಆತ್ಮ ನಾನು. ಸೊ ಇದು ನನ್ನನ್ನ ಸಹಜವಾಗಿಯೇ ಆಧ್ಯಾತ್ಮಿಕಕ್ಕೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸೊ 7 ಅಲ್ಲಿ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಅದು ರಿಲೇಟ್ ಆಗುತ್ತೆ. 7 ಅಲ್ಲಿ ಹುಟ್ಟಿದವರು ಒಂದು ಕಂಪ್ಲೀಟ್ ಆಧ್ಯಾತ್ಮಿಕದಲ್ಲಿ ಇರ್ತಾರೆ, ಕಂಪ್ಲೀಟ್ ಸ್ಪಿರಿಚುವಲ್ ಇರ್ತಾರೆ, ಇಲ್ಲಾಂದ್ರೆ ಅದ್ರ ಆಪೋಸಿಟ್ ಇರ್ತಾರೆ. ಈ ತರ ಇರ್ತಾರೆ. ಸೊ ನಾನು 25th ಆಗಿರೋದ್ರಿಂದ ನಾನು ಕಂಪ್ಲೀಟ್ ಸ್ಪಿರಿಚುವಲ್. ಯಾವ ತರ ನೀವು ಈಗ ಡೇಟ್ ಆಫ್ ಬರ್ತ್ ಅಂತ ಹೇಳಿ ಬರೀ ಡೇಟ್ ತಗೊಳ್ತೀರಾ ಅಥವಾ ಡೇಟ್, ಮಂತ್ ಅಂಡ್ ಇಯರ್ ಎಲ್ಲ ಸೇರಿಸಿ ತಗೊಳ್ತೀರಾ, ಹೇಗೆ? ಹೇಳ್ತೀನಿ ಸರ್. ಡೇಟ್ ಅಂದ್ರೆ ನಾನು 25th ನವೆಂಬರ್ ಅಂದ್ರೆ 11/2 ಆಗತ್ತೆ. ದೆನ್ 1988 ನಂದು. ಸೊ ಇದು 3 ಕೂಡಿದಾಗ ಬರುವಂತಹ ನಂಬರ್, ಮತ್ತೆ ನನ್ನ 25 ಅಂದ್ರೆ 7, ಈ 2 ನಂಬರ್ ಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವ್ರ ವ್ಯಕ್ತಿತ್ವ ಹೇಳ್ಬಿಡ್ತೀರಿ? ಓ, ನಿಮ್ದೇ ಹೇಳ? ನಾನು ಹೇಳಿ, ಅದೇ ಕೇಳ್ತಾ ಇದ್ದೀನಿ. 23rd ಏಪ್ರಿಲ್ 1980. 23rd ಏಪ್ರಿಲ್. ಸೊ 5 ಏಪ್ರಿಲ್ ಅಂತ ಹೇಳಿದ್ರೆ 549 ಆಗುತ್ತೆ. 1980. ಸೊ 18 ಅಂದ್ರೆ 9 ಆಗುತ್ತೆ. ಇಲ್ಲಿ 18 ಅಂತ ಹೇಳಿದ್ರೆ 9. ಓಕೆ ಸರ್, 5-9 ಕಾಂಬಿನೇಷನ್ ಆಗುತ್ತೆ ನಿಮ್ದು. ನಿಮ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ 2 and 3 ಕಾಂಬಿನೇಷನ್ ಅಂದ್ರೆ 23. ಓಕೆನಾ? ಯು ಆರ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್. ಆಲ್ವೇಸ್ ಏನ್ ಬೇಕಾದ ಪ್ರಾಬ್ಲಮ್ ಇರ್ಲಿ, ಮುಖದ ಮೇಲೆ ಸ್ಮೈಲ್ ಮಾತ್ರ ಹಾಗೇ ಇರುತ್ತೆ. ಆ ಒಂದು ಸ್ಮೈಲ್ ಇಂದ ಎಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ. ಅಂಡ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ನಿಮ್ಗೆ. ಅಂಡ್ ಕಾನ್ಫಿಡೆನ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನೀವು ಸೆಲ್ಫ್ ಬಿಲ್ಡೆಡ್ ಆಗಿರ್ತೀರಾ. 8 ಇರೋದ್ರಿಂದ ನಿಮ್ಗೆ ಕ್ಯಾಲ್ಕುಲೇಟ್ ಮೈಂಡ್ ಇರುತ್ತೆ. ದುಡ್ಡಿಗೆ ತುಂಬಾ ಗೌರವ ಕೊಡ್ತೀರಾ. ಹಾಗೆ ನಿಮ್ಮ ಹತ್ರ ದುಡ್ಡು ಕೂಡ ಇದೆ. ಹಾಗೆ ನಿಯತ್ತಾಗಿ ಬದುಕುವಂತವ್ರು, ಯಾರ್ದು ಕಿತ್ಕೊಂಡ್ ತಿನ್ಬೇಕನ್ನೋ ಅಂತ ಆಸೆ ಇಲ್ಲ. ತಾಯಿ ಹೃದಯ, ತಾಯಿ ಕರಳಿರುತ್ತೆ ನಿಮ್ಗೆ. ಜೊತೆಗೆ 3 ಇರೋದ್ರಿಂದ ಸ್ವಲ್ಪ ಈಗೋ ಇರುತ್ತೆ. ಹಾಗೆ ನಿಮ್ಮ ಪರ್ಸನಾಲಿಟಿ ನಿಮ್ಮನ್ನ ನೋಡಿದ್ರೆ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಓವರ್ ಆಲ್ ಆಗಿ ನಿಮ್ಮ ಬಗ್ಗೆ ನನಗಿರುವಂತಹ ಪಾಸಿಟಿವ್. ಹೇಗಿದೆ ಸರ್? ಕರೆಕ್ಟ್ ಇದೆ. ಒಂದ್ ತಪ್ಪಿದೆ, ಏನಂತ ಹೇಳಿ ದುಡ್ಡು ಇದೆ ಅಂತ ಹೇಳಿದ್ರೆ ಅದು ಸುಳ್ಳು. ದುಡ್ಡು ಹೇಗಿರುತ್ತೆ ಅಂತ ಹೇಳಿ, ಜೀವನ ಸರ್, ಜೀವನ ಮಾಡ್ಲಿಕ್ಕೆ ಇವತ್ತು ಒಂದು ಸ್ವಂತ ಮನೆ ಇದೆ, ಸಮಾಜದಲ್ಲಿ ಒಂದು ನಾವು ಏನು ಅಂತ ಹೇಳಿದ್ರೆ, ತಾವೇನ್ ಹೇಳ್ಕೊಳ್ತಾ ಇದ್ದೀರಿ ಅಂತ ಹೇಳಿ, ಒಂದು ಭಗವಂತಕ್ಕೆ ನಾವು ಧನ್ಯವಾದ ಏನ್ ಹೇಳೋದು ಅಂತ ಹೇಳಿದ್ರೆ, ನಾವು ಯೂಸ್ ಆಫ್ ನಾಲೆಜ್ ಕೊಟ್ಟಿದ್ದಾನೆ, ನಮಗೆ ತೃಪ್ತಿ ಕೊಟ್ಟಿದ್ದಾನೆ. ಜೀವನದಲ್ಲಿ ಏನು ಅಂತ ಹೇಳಿದ್ರೆ, ಇಷ್ಟು ಬೇಕೇ ಬೇಕು, ಅದು ಬೇಕೇ ಬೇಕು ಅನ್ನೋ ಇದ್ದಿದ್ರಾಗ ತೃಪ್ತಿ ಏನ್ ಪಡ್ತೀವಿ, ಅದು ನಮ್ಗೆ ಖುಷಿ. ನಮಗೆ ಇನ್ನೊಂದು, ನಾವು ನಮ್ಗೆ ಉಪಕಾರ ಮಾಡೋದಕ್ಕಿಂತ ನಾವು ಯಾರು ಇನ್ನೊಬ್ಬರಿಗೆ ಜಾಸ್ತಿ ಉಪಕಾರ ಮಾಡೋದು ಅದ್ರಲ್ಲಿ ಸಂತೋಷ ಕಾಣ್ತೀವಿ. ನಮಗೆ ನಾವು ಹೆಂಗ್ ಎಂತ ತೊಂದರೆ ಇದ್ರು ಫೇಸ್ ಮಾಡ್ತೀವಿ. ಹೌದಲ್ವಾ? ಈಗ ದುಡ್ಡಿನ ವಿಷಯ ಹೇಳಿದ್ರೆ, ನೀವು ನಿಮ್ ಕ್ಯಾಲ್ಕುಲೇಟೆಡ್ ಮೈಂಡ್ ಹೌದಾ?
ದುಡ್ಡನ್ನ ಎಸೆದ್ರು ಲೆಕ್ಕ ಮಾಡಿ ಎಸೆಯುವಂತವ್ರು, ಅಂದ್ರೆ ಯಾರಿಗಾದ್ರೂ ಕೊಟ್ಟರು ಕೂಡ ಲೆಕ್ಕ ಇಡುವಂತವ್ರು. ಇಲ್ಲಿನೇ ದುಡ್ಡು ಅಂತ ಹೇಳೋದು ಸರ್. 8 ಅಂತ ಹೇಳಿದ್ರೆ ನಾವು ಶನಿಯಿಂದ ರೋಲ್ ಆಗ್ತೀವಿ. ಶನಿ ಎಲ್ಲಿರ್ತಾರೆ ಅಲ್ಲಿ ತುಂಬಾ ನಿಯತ್ತಿರುತ್ತೆ ಸರ್. ಹಾಗಾಗಿ ಯಾರ ಡೇಟ್ ಆಫ್ ಬರ್ತ್ ಗ್ರಿಡ್ ಅಲ್ಲಿ 8 ಬರುತ್ತೆ, ಸೊ ಅದು ಯಾವ ರೀತಿ ಇರುತ್ತೆ, 5 ಬಂದ್ರೆ ಹೇಗಿರುತ್ತೆ, ಅಂಡ್ ನಿಮ್ದು 9 5-9 ಕಾಂಬಿನೇಷನ್ ಹೇಳಿದೆ. ನಿಮ್ಮ ಪರ್ಸನಾಲಿಟಿ ಯಾರ್ದೇ 9 ಬರುತ್ತೆ ನೋಡಿ, ಅವ್ರ ಪರ್ಸನಾಲಿಟಿ ಇದೇ ತರ ಇರುತ್ತೆ. ಹೈಟ್ ಆಗಿ, ಫಿಟ್ ಆಗಿ, ಒಂದ್ ರೀತಿ ಗಾಂಭೀರ್ಯವಾಗಿ, ಅಂದ್ರೆ ಅವ್ರು ನೋಡಿದ ತಕ್ಷಣ ಒಂದು ಲೈಕ್ ಆರ್ಮಿ ಇರ್ಬೋದು, ಪೊಲೀಸ್ ಇರ್ಬೋದು, ಆ ತರ ಒಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಇದನ್ನ ನಾವ್ ಹೇಳ್ಬಿಡ್ತೇವೆ ಸರ್. ಸೊ ಇದು ನನ್ನ ನ್ಯೂಮರಾಲಜಿ ರಿಪೋರ್ಟ್. ಚೆನ್ನಾಗಿದೆ ಮೇಡಮ್. ತಾವೆಲ್ಲ ಹಲವಾರು ವಿದ್ಯೆಗಳ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಕೊಟ್ಟರು. ಈಗ ನಾವು ಮೇಜರ್ ಬರೋದು ಅಂತ ಹೇಳಿದ್ರೆ ಯೋಗದ ಬಂದ್ಬಿಡೋಣ. ಯೋಗದ ಬಗ್ಗೆ ಏನು ಯಾವ ತರ ನೀವು ಹೇಳ್ಕೊಡ್ತೀರಿ? ಸರ್, ಈಗ ನನಗೆ ನಾನು ಅವಾಗ್ಲೇ ಹೇಳ್ಬಿಟ್ಟೆ, ನನ್ಗೆ ಎಲ್ಲಾರ್ಗು ಒಂದು ಸ್ಪೆಸಿಫಿಕೇಶನ್ ಅಂತ ಇರುತ್ತೆ. ಸೊ ನಂದು ಯೋಗಶ್ರೀ ಅಂತಾನೆ. ಲಾಸ್ಟ್ ಇಯರ್ ನನ್ಗೆ ಸೆಪ್ಟೆಂಬರ್ 5th ಟೀಚರ್ಸ್ ಡೇ ಏನಿರುತ್ತಲ್ಲ ಸರ್, ಶಿಕ್ಷಕರ ದಿನಾಚರಣೆ, ಅವತ್ತು ನನ್ಗೆ ಬ್ಯಾಂಗ್ಳೂರಲ್ಲಿ ಯೋಗಶ್ರೀ ಅವಾರ್ಡ್ ನ ಕೊಟ್ಬಿಟ್ಟು ಸನ್ಮಾನಿಸಿದ್ರು. ಈ ಒಂದು ವಿಚಾರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯೋಗ ಇದು ಬಂದ್ಬಿಟ್ಟು ತುಂಬಾ ಏನ್ಶಿಯಂಟ್ ಲೆವೆಲ್ ಇಂದ ಬಂದಿದೆ ಸರ್. ಪತಂಜಲಿ ಯೋಗ ಸೂತ್ರಗಳು ಇರಬಹುದು, ಯೋಗ ಹೇಗ್ ಬಂತು, ಯೋಗ ಯಾಕೆ ಮಾಡ್ಬೇಕು, ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್. ಇವತ್ತು ಯೋಗ ಬಗ್ಗೆ ನಿಮ್ಗೆ ನೋಡಿದ್ರೆ ತುಂಬಾ ವಿಡಿಯೋಸ್ ಸಿಗುತ್ತೆ. ಕೈ ಹಿಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ತಲೆ ಮೇಲೆ ಮಾಡಿ ನಿಂತ್ಕೋತಾರೆ. ನಾನು ಬಹಳಷ್ಟು ವಿಡಿಯೋಸ್ ನಮ್ಗೆ ಸಿಗುತ್ತೆ, ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಬಟ್ ನಾಟ್ ದಟ್ ಈಸ್ ಯೋಗ. ಅದು ಯೋಗ ಅಲ್ಲ. ಯೋಗ ಅಂತ ಹೇಳಿದ್ರೆ ನಾವು ನಮ್ಮ ಸೆಲ್ಫ್, ಅಂದ್ರೆ ನಮ್ಮನ್ನ ನಾವು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಒಳಗಡೆ ಸಾಧನೆ ಮಾಡ್ಲಿಕ್ಕೆ ಮಾಡುವಂತಹ ಯೋಗ ಬೇರೆ, ಆಸನ ಮಾಡೋದು ಬೇರೆ. ಯಮ ನಿಯಮ, ಅಷ್ಟಾಂಗ ಯೋಗ ಬಗ್ಗೆ ಹೇಳ್ಬಿಡ್ತೀನಿ ಸರ್. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ನಿಯಮಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಮ ಅಂದ್ರೆ ನಮ್ಗೆ ಬಾಹ್ಯ ಶೌಚ, ಅಂದ್ರೆ ಹೊರಗಡೆ ನಮ್ಮ ಡಿಸಿಪ್ಲಿನ್ಸ್. ನಿಯಮ ಅಂದ್ರೆ ನಮ್ಮ ಅಂತರ್ ಡಿಸಿಪ್ಲಿನ್ಸ್. ಆದ ಎರಡನ್ನು ನಾವು ಫಾಲೋ ಮಾಡಿದಾಗ, ಕಾಯ ವಾಚ ಮನಸ, ನಾನು ಏನ್ ಹೇಳ್ತಾ ಇದ್ದೀನಲ್ಲ ಸರ್, ಇಲ್ಲಿ ಚಾಚು ತಪ್ಪದಿರ ನಾನು ಇದನ್ನ ಆಲ್ರೆಡಿ ಪಾಲಿಸ್ತಾ ಇದ್ದೀನಿ. ಇದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದನ್ನ ಬಿಟ್ಟು ಕೆಲವ್ದೇನಾಗುತ್ತೆ ಅಂದ್ರೆ ಕ್ಯಾಮ್ರಾ ಮುಂದೆ ಒಂದು, ಕ್ಯಾಮ್ರಾ ಹಿಂದೆ ಒಂದು. ನಾನು ಆ ರೀತಿ ಯಾವತ್ತೂ ಇಲ್ಲ. ನನ್ಗೆ ಸ್ವಲ್ಪ ರೆಡಿ ಆಗೋದು ಇಷ್ಟ. ನಾನು ಯೋಗ ಕೂಡ ಅಷ್ಟೇ ಸಾತ್ವಿಕವಾಗಿ ಮಾಡ್ತೀನಿ. ನಾನು ನನ್ನನ್ನ ಬಹಳ ಪ್ರೀತಿಸ್ತೇನೆ. ಬಿಕಾಸ್ ನಾನು ಕೃಷ್ಣನ ಆರಾಧಕಳು. ನನ್ನ ನಾರಾಯಣ ಅವನನ್ನ ಬಹಳ ಪ್ರೀತಿಸ್ಕೊಳ್ತಾನೆ. ಸೊ ಐ ಲವ್ ಮೈ ಸೆಲ್ಫ್ ಬಿಕಾಸ್ ನಾನು ಕೃಷ್ಣನ ಜೊತೆ ನಾನು ಯಾವಾಗೂ ಇರ್ತಾನೆ. ಯಾಕಂದ್ರೆ ಈ ದೇಹ ಇದ್ದಿಲ್ಲ, ತುಂಬಾ ದುರ್ಲಭದಿಂದ ಬಂದಿದೆ. ಸೊ ಯೋಗ ವೆರಿ ಇಂಪಾರ್ಟೆಂಟ್. ನಾವು ಮಾಡುವಂತಹ ದೇಹ ದಂಡನೆ ಏನಿದೆಯಲ್ಲ, ಈ ಲೋಕದಲ್ಲಿ ನಾವು ಬಂದಿರುವುದು ಈ ಮಾರ್ಗದಲ್ಲಿ, ಈ ದೇಹದಲ್ಲಿ. ಈಗ ನಾವು ಮಾಡ್ಬೇಕಾಗಿರುವಂತಹ ಸಾಧನೆ ಏನಿದೆಯಲ್ಲ, ಇದು ನೆಕ್ಸ್ಟ್ ಜನ್ಮವನ್ನ ನಮ್ಗೆ ಪ್ರಿಪೇರ್ ಮಾಡುತ್ತೆ ಸರ್. ನಾವ್ ಯಾವ ಯೋನಿಯಲ್ಲಿ ಹುಟ್ಟುತ್ತೇವೆ, 84 ಲಕ್ಷ ಸಾವಿರ ಯೋನಿಗಳ ನಂತರ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿರುತ್ತೆ, ಈ ದೇಹ ಸಿಕ್ಕಿರುತ್ತೆ. ಈ ದೇಹ ಬರ್ಬೇಕು ಅಂದ್ರೆ ನಾವು ನಮ್ಮ ತಂದೆ ತಾಯಿಯನ್ನ, ನನ್ನ ಫ್ಯಾಮಿಲಿಯನ್ನ ನಾವೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆತ್ಮವಾಗಿ. ಇದ್ರ ಜರ್ನಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಹೇಳ್ಬಹುದು ನಾನು. ಸೊ ನಮ್ಮ ತಂದೆ ತಾಯಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಈ ದೇಹ ಸಿಕ್ಕಿರತ್ತೆ. ಅದಕ್ಕೆ ನಾನು ಅವ್ರಿಗೆ ಅವಾಗ್ಲೇನೆ ಧನ್ಯವಾದ ಹೇಳಿದ್ದು. ಇವಾಗ ನನಗೆ ಕೊಟ್ಟಿರುವಂತ ಈ ದೇಹವನ್ನ ದೇವ್ರು ಕೊಟ್ಟಿರೋದು ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು. ನಾವ್ ಇದಕ್ಕೆ ಇವತ್ತು ಏನೇನ್ ಆಗ್ತಾ ಇದೀವಿ ಅಂದ್ರೆ, ಅನ್ವಾಂಟೆಡ್ ಫುಡ್, ಅನ್ವಾಂಟೆಡ್ ವಾಟರ್, ಜ್ಯೂಸಸ್ ಇರ್ಬೋದು, ಬೇಡವಾಗಿರೋದನ್ನೆಲ್ಲ ತಿಂದು 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 ಈ ದೇಹವನ್ನು ಒಂಥರ ಡಸ್ಟ್ಬಿನ್ ಮಾಡ್ಬಿಟ್ಟಿದ್ದೀವಿ, ಮನಸ್ಸನ್ನ ಡಸ್ಟ್ಬಿನ್ ಮಾಡ್ಕೊಂಡಿದ್ದೀವಿ. ಸೊ ದೇಹ ಚೆನ್ನಾಗಿರ್ಬೇಕಂದ್ರೆ ಯೋಗ ಮಾಡ್ಬೇಕು. ಈ ಬ್ರೀತ್, ಈ ಪ್ರಾಣಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಪ್ರಾಣಾಯಾಮ ಮಾಡ್ಬೇಕು. ಈ ಮನಸ್ಸು ಚೆನ್ನಾಗಿರ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ಜಸ್ಟ್ ಹಿಂಗ್ ಒಂದೆರಡು ಚಿನ್ಮುದ್ರಾ, ಈ ಪೃಥ್ವಿ ಮುದ್ರೆಗಳ ಬಗ್ಗೆ ಹೇಳ್ತೀನಿ. ಹಿಂಗ್ ಹಾಕಿ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಧ್ಯಾನ ಆಗುತ್ತೆ ಸರ್. ಮೊದ್ಲೆಲ್ಲ ಬಹಳ ಕಷ್ಟ ಆಗ್ತಿತ್ತು ನನ್ಗೆ, ಹಾಸ್ಪಿಟಲ್ ಕುತ್ಕೋಬೇಕಿತ್ತು ಧ್ಯಾನಕ್ಕೆ. ಇವಾಗ ಈಗ ಹಾಕೊಂಡ್ಬಿಟ್ರೆ ನಾನು ಧ್ಯಾನಕ್ಕೆ ಹೋಗ್ಬಿಡ್ತೀನಿ. ಎಷ್ಟು ನಿಮಿಷ ಈ ತರ ಕೊಡ್ಬೇಕು? ಡಿಪೆಂಡ್ಸ್ ಆನ್ ಯು ಸರ್. ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ತೀರಾ, ಯೋಗ ಮಾಡ್ತಿದ್ದೀರಾ, ಪ್ರಾಣಾಯಾಮ ಮಾಡ್ತಿದ್ದೀರಾ, ಡೀಪ್ ಇನ್ಹೇಲ್ ಮಾಡ್ತೀರಾ ಅಂದ್ರೆ ಜಸ್ಟ್ ಒಂದ್ 2 ನಿಮಿಷ ಹಿಂಗ್ ಕುತ್ಕೊಂಡ್ರೆ ಧ್ಯಾನಕ್ಕೆ ಹೋಗ್ಬಿಡ್ತೀರಾ. ನಿಮ್ಗೆ ಹೊರಗಡೆ ಶಬ್ದಗಳು ಬರೋದಿಲ್ಲ, ಯಾವುದೇ ಒಂದು ಚಿಂತೆ ಇರೋದಿಲ್ಲ. ಗಂಡ, ಹೆಂಡತಿ, ಫ್ಯಾಮಿಲಿ, ಮಕ್ಕಳು, ಇದು ಯಾವ್ದ್ರ ಚಿಂತೆ ಬರೋದಿಲ್ಲ. ಕಂಪ್ಲೀಟ್ ಆಗಿ ನೀವು ನಿಮ್ಮ ಇಷ್ಟ ದೇವರು, ನನ್ನ ಇಷ್ಟ ದೇವರು ಕೃಷ್ಣ, ಅವನಲ್ಲಿ ಶರಣಾಗತಿಯನ್ನ ತಗೊಂಡ್ಬಿಡ್ತೀರಾ. ಇದು ಧ್ಯಾನ ಸರ್. ಧ್ಯಾನ ಮಾಡೋದಲ್ಲ, ಆಗೋದು. ಸೊ ಇದು ಯೋಗ ಸರ್. ಇನ್ನು ಪ್ರಾಣಾಯಾಮ, ಯೋಗ ನಾನು ಹಾವೇರಿಯಲ್ಲಿ ಹೇಳ್ಕೊಡ್ತೀನಿ ಸರ್. ನನ್ನ ಬೆಳಗಿನ ಕ್ಲಾಸಸ್ ಇರುತ್ತೆ. ಅಂಡ್ ನನ್ನ ಕ್ಲಾಸ್ಗೆ ಎಲ್ಲ ದೊಡ್ಡವ್ರು ಬರ್ತಾರೆ, ಚಿಕ್ಕವ್ರು ಬರ್ತಾರೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀನಿ. ಪ್ರತಿನಿತ್ಯ ನಾನು ಯೋಗನ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ಲಿ ಅಂತ ಯೋಗ ಆಸನಸ್ ಮಾಡಿ ನಾನು ಹಾಕ್ತೇನೆ, ವಿಡಿಯೋ ಮಾಡಿ ಹಾಕ್ತೇನೆ. ನನ್ನ ಕ್ಲಾಸ್ ಬಗ್ಗೆ ಎಲ್ಲ ಹೇಳ್ತಾನೆ. ನಾನು ಎಲ್ಲೇ ಹೋದ್ರೂ ಕೂಡ ಯೋಗನ ಪ್ರಮೋಟ್ ಮಾಡ್ತೇನೆ. ಯೋಗ ಇನ್ನೊಂದು ಸರಿ ಇದು ಸ್ಪೋರ್ಟ್ಸ್ ಆಗಿದೆ.
ಇದನ್ನ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. ಮಕ್ಳು ಇವತ್ತು ಯೋಗಾಸನ ಮಾಡ್ತಾ ಇದ್ದಾರೆ. ಹೇಗೆ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ 2% ಸ್ಪೋರ್ಟ್ಸ್ ಗೆ ಅಂತ ರಿಸರ್ವ್ ಇದೆ ಅಲ್ಲ, ಆ ರೀತಿ ಇವತ್ತು ನಮ್ಮ ಯೋಗದಲ್ಲಿ ಯೋಗವನ್ನ ಸ್ಪೋರ್ಟ್ಸ್ ಆಗಿ ಕನ್ವರ್ಟ್ ಮಾಡಿರೋದ್ರಿಂದ ನ್ಯಾಷನಲ್ ಲೆವೆಲ್ಗೆ 3 ಟೈಮ್ಸ್ ಏನಾದ್ರೂ ಹೋಗಿ ಬಂತು ಒಂದ್ ಮಗು ಅಂದ್ರೆ ಯೋಗ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ರಿಸರ್ವೇಶನ್ ಇದೆ ಸರ್. ಇದು ತುಂಬಾ ಖುಷಿ ವಿಚಾರ. ನನಗೆ ಯೋಗ ತುಂಬಾ ಒಂದ್ 3-4 ಜನ ಗುರುಗಳಿದ್ದಾರೆ. ಅವರ ಒಂದು ದೀಕ್ಷೆಯಿಂದ ನನಗೆ ಇದು ನನ್ನ ಗುರು ದೀಕ್ಷೆ ಆಗಿದ್ದು. ಪತಂಜಲಿ ವಿಚಾರ ಬರೋಣ ಅಂದ್ರೆ ಅಲ್ಲೊಂದು ಎಷ್ಟು 4 ನೀವು 4 ಹಾಕೊಂಡಿದ್ದೀರಿ, ಇಲ್ಲಿ ರುದ್ರಾಕ್ಷಿ ಹಾಕೊಂಡಿದ್ದೀರಿ, ಅದೆಲ್ಲ ಏನೇನು ಅಂತ ಹೇಳ್ತೀನಿ ಸರ್. ಇದು ನನ್ನ ಯೋಗ ಗುರುಗಳು ನನಗೆ ದೀಕ್ಷೆ ಕೊಟ್ಟಿದ್ದು. ದೀಕ್ಷೆ ಅಂದ್ರೆ ನಮ್ಗೆ ಗುರುಗಳ ಮುಖೇನ ನಾವು ಯೋಗ ಕಲಿತಾಗ ನಮ್ಗೆ ಯೋಗ ಮಾಡುವಂತಹ ಯೋಗ್ಯತೆ ಬರುತ್ತೆ. ನಾವಿವತ್ತು ಸುಮ್ನೆ ಎಲ್ಲೋ ರೀಲ್ಸ್ ನೋಡ್ತೀವಿ, ಯೋಗ ಮಾಡ್ತೀವಿ ಅಂದ್ರೆ ಅದು ಯೋಗ ಅಲ್ಲ. ಸೊ ಯೋಗಕ್ಕೆ ತನ್ನದೇ ಆದಂತ ಒಂದು ಚೌಕಟ್ಟಿದೆ, ಅದರೊಳಗಡೆ ಯೋಗ ಮಾಡ್ಬೇಕು. ತನ್ನ ಒಂದು ಆತ್ಮದ ಸಾಧನೆಗೆ ನಾವು ಯೋಗ ಮಾಡ್ಬೇಕು. ಇವತ್ತು ನಾವು ಬಂದಿರುವಂತಹ ಆತ್ಮ ನೆಕ್ಸ್ಟ್ ನಾವ್ ಏನಾಗ್ಬೇಕಂದ್ರೆ ನಾಲೆಡ್ಜ್ ಇದೆ. ನಾವು ಉಡುವಂತಹ ಬಟ್ಟೆ, ಊಟ ಮಾಡುವಂತಹ ಊಟ, ಇವೆಲ್ಲವೂ ಕೂಡ ನಮ್ಗೆ ಜ್ಞಾನವನ್ನ ಕೊಡ್ಬೇಕಂದ್ರೆ ನಾವು ಪ್ರತಿನಿತ್ಯ ಯೋಗ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಇವೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬೇಕು. ಸೊ ನೀವು ಕೇಳಿದ್ರಿ ಇವಾಗ ಇದೇನು ಮಾಡಮ್ಮ ಅಂತ ಹೇಳ್ಬಿಟ್ಟು. ಸೊ ಹೇಳ್ತೀನಿ ನಾವು ಹೀಲ್ ಮಾಡೋದ್ರಿಂದ ಸ್ಪಿರಿಚುವಲ್ ಹೀಲರ್ ಸರ್. ನಾನು ಹೇಳಿದೆ 16 ತರದ ಹೀಲಿಂಗ್ಸ್ ಮಾಡ್ತೀನಿ. ಈ ಹೀಲಿಂಗ್ಸ್ ಎಲ್ಲ ಮಾಡುವಾಗ ಎದುರುಗಡೆ ಇರುವಂತಹ ಪೇಷಂಟ್ ನ ಕೆಲವೊಂದು ನೆಗೆಟಿವ್ಸ್ ನಮಗ್ ಬರುತ್ತೆ. ಅದ್ರ ಪ್ರೊಟೆಕ್ಷನ್ ಶೀಲ್ಡ್ಸ್ ಇದೆಲ್ಲ, ಪ್ರೊಟೆಕ್ಷನ್ ಶೀಲ್ಡ್ಸ್ ಜೊತೆಗೆ ನಮ್ಮನ್ನ ನಾವು ಯಾವಾಗ ಗಟ್ಟಿಯಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಬೇರೆಯವ್ರಿಗೆ ಒಳ್ಳೇದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಯೋಚನೆ ಮಾಡೋದು ಯಾವಾಗ ನಾವು ಒಂಥರ ಸಿಂಟ್ಯಾಕ್ಸ್ ಇದ್ದಂಗೆ ಮೇಲೆಯಿಂದ ತುಂಬಿರ್ಬೇಕು. ತುಂಬಿತ್ತು ಅಂದ್ರೆ ಕೆಳಗಡೆ ಟ್ಯಾಪ್ ಅಲ್ಲಿ ಚಂದ ನೀರ್ ಬರುತ್ತೆ. ಅದನ್ನ ಬಕೆಟ್ ಇಂದ ತಗೊಳ್ತಾರೆ, ಬಿಂದಿಗೆಯಿಂದ ತಗೊಳ್ತಾರೆ, ಲೋಟದಿಂದ ತಗೊಳ್ತಾರೆ. ಯಾರಿಗೆ ಅವರವರ ಭಕ್ತಿಗೆ ಅವ್ರವ್ರಿಗೆ ಏನೇನ್ ಬೇಕೋ ಅದನ್ನ ತಗೊಳ್ತಾರೆ. ಸೊ ನಾನ್ ಮಾತ್ರ ಫುಲ್ ಆಗಿದ್ದೀನಿ, ಯಾರಿಗೆ ಏನ್ ಬೇಕೋ ಕೊಡ್ತಿದ್ದೀನಿ. ಆ ಫುಲ್ ಆಗ್ಬೇಕು ಅಂದ್ರೆ ನನ್ಗೆ ಈ ಪ್ರೊಟೆಕ್ಷನ್ ಬೇಕಾಗುತ್ತೆ. ನಾವು ಪ್ರತಿನಿತ್ಯ 2 ತಾಸು ನನ್ನ ಸೆಲ್ಫ್ ಪ್ರಾಕ್ಟೀಸ್, 1 ತಾಸು ಸ್ವಾಧ್ಯಾಯ, ಇದೆಲ್ಲ ಬೇಕು ಸರ್. ಸ್ವಾಧ್ಯಾಯ ಅಂದ್ರೆ ಏನು ಗೊತ್ತಾ ಸರ್? ಇವತ್ತು ನಮ್ಗೆ ಗ್ರಂಥಗಳ ಬಗ್ಗೆ ಒಂದು ಚೂರು ನಾಲೆಡ್ಜ್ ಇಲ್ಲ. ನಮ್ಗೆ 18 ಪುರಾಣಗಳಿದೆ, ಆ ಪುರಾಣಗಳೇನು ಗೊತ್ತಿಲ್ಲ ಸರ್ ಎಷ್ಟೋ ಜನಕ್ಕೆ. ವಿಷ್ಣು ಪುರಾಣ ಅಂದ್ರೇನು, ಲಿಂಗ ಪುರಾಣ ಅಂದ್ರೇನು, ಶಿವ ಪುರಾಣ ಅಂದ್ರೇನು, ಬ್ರಹ್ಮೋತ್ತರ ಪುರಾಣ ಅಂದ್ರೇನು, ಭವಿಷ್ಯೋತ್ತರ ಪುರಾಣ ಅಂದ್ರೇನು, ಪದ್ಮ ಪುರಾಣ ಗೊತ್ತಿಲ್ಲ, ಗರುಡ ಪುರಾಣ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ದಿನಗಟ್ಟಲೆ ತಿಂಗಳಗಟ್ಟಲೆ ಮಾತಾಡ್ಬೋದು. ಸೊ ಈ ರೀತಿ ಪುರಾಣಗಳಿದೆ, 4 ವೇದಗಳಿದೆ, ಹಾಗೇನೆ ಬ್ರಹ್ಮಸೂತ್ರಗಳಿದೆ, ಭಗವದ್ಗೀತೆ ಇದೆ, ನನ್ನ ಕೃಷ್ಣನದು. ಸೊ ಇವುಗಳನ್ನ ಒಂಚೂರು ತಿಳ್ಕೊಂಡ್ಬಿಟ್ರೆ ತಾನಾಗೆ ಯೋಗ ಮಾಡ್ಬಿಡ್ತಾರೆ ಸರ್. ಇದನ್ನ ನಾವು ಪೇರೆಂಟ್ಸ್, ಸ್ಪೆಷಲಿ ತಾಯಂದ್ರು ತಿಳ್ಕೋಬೇಕು, ತಿಳಿಸ್ಬೇಕು. ಇದನ್ನ ತಿಳಿಸುವಂತಹ ಕ್ಲಾಸಸ್ ನಾನು ಮಾಡ್ತೇನೆ ಸರ್. ನಾನು ಮಕ್ಕಳಿಗೆಲ್ಲ ಬೇಸಿಗೆ ಶಿಬಿರ ಮಾಡಿದೆ, ಅದರಲ್ಲಿ ಪುರಾಣಗಳ ಬಗ್ಗೆ ಹೇಳ್ತೀನಿ. ಹಾಗೇನೆ ತುಂಬಾ ಜನ ತಾಯಂದ್ರು ಕೇಳ್ತಾರೆ, ಮಕ್ಕಳನ್ನ ಕಂಟ್ರೋಲ್ ಆಗಬೇಕು, ಅವ್ರಿಗೆ ನೆನಪಿನ ಶಕ್ತಿ ಬೇಕು. ಅದಕ್ಕೆಲ್ಲ ನಾನು ಮುದ್ರಾ ಮಾಡಿ ನನ್ನ ಇನ್ಸ್ಟಾದಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಹಾಗೆ ನನ್ನ ಪ್ರೈವೇಟ್ ಕ್ಲಾಸಸ್ ಇರುತ್ತೆ ಸರ್. ಆ ಕ್ಲಾಸಸ್ಗೆಲ್ಲ ತುಂಬಾ ಜನ ತಾಯಂದ್ರು ಜಾಯಿನ್ ಆಗ್ತಾರೆ. ಇದು ನೋಡಿ ಸರ್, ಇದು ಮುದ್ರಾ. ಓಕೆನಾ? ಈ ಮುದ್ರಾನ ಈಗ ಇಟ್ಕೊಂಡು ದೀರ್ಘವಾಗಿ ಶ್ವಾಸ ತೆಗೆದುಕೊಂಡ್ರೆ 2 ಶ್ವಾಸ ಸರ್, ಕಂಪ್ಲೀಟ್ ನಿಮ್ ಥಾಟ್ ಏನಾಗುತ್ತಲ್ಲ ಕಾಮ್ ಡೌನ್ ಆಗ್ಬಿಡತ್ತೆ. ಸೊ ಇದಕ್ಕೆ ಚಿನ್ ಮುದ್ರಾ ಅಂತೀವಿ. ಪಂಚಭೂತಗಳಿಂದನೇ ನಮ್ಮ ದೇಹ ಸೃಷ್ಟಿಯಾಗಿರೋದು. ಇದು ಸಮಾನ ಮುದ್ರಾ. ನಮ್ಮ ದೇಹಕ್ಕೆ ಯೋಗ, ಪ್ರಾಣಾಯಾಮ, ಮುದ್ರಗಳಿಂದನೇ ಎಷ್ಟೋ 90% ರೋಗನ ದೂರ ಇಡ್ಬೋದು, ನಾವು ಆರೋಗ್ಯವಾಗಿರ್ಬೋದು. ಇದಕ್ಕೆ ಎಲ್ಲ ನಾವು ಮುದ್ರಗಳು ಅಂತ ಕರಿತೀವಿ. ಇದು ಪೃಥ್ವಿ ಮುದ್ರಾ, ಸೂರ್ಯ ಮುದ್ರಾ, ಇದು ಪೃಥ್ವಿ ಮುದ್ರಾ, ಇದು ಆಕಾಶ ಮುದ್ರಾ, ಜಲ ಮುದ್ರಾ. ಕಿಡ್ನಿನ ಹೇಳಿದ್ರಲ್ಲ, ಇದು ಕಿಡ್ನಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸರ್. ವರುಣ ಮುದ್ರಾ ಅಂತ ಕರಿತೀವಿ. ಕನ್ನಡದಲ್ಲಿ ಹೆಸರು ಬೇರೆ. ಹೆಬ್ಬೆರಳು, ಇವೆರಡರ ತುದಿಯನ್ನ ನಾವ್ ಈ ರೀತಿ ಮುಟ್ಸೋದು. ರೆಸ್ಟ್ ಆಫ್ ದ ಫಿಂಗರ್ ಸ್ಟ್ರೈಟ್ ಆಗಿರ್ಬೇಕು. ಈ ರೀತಿ ಕುತ್ಕೊಳ್ಬೇಕು ನೇರವಾಗಿ. ನಾವ್ ನೇರವಾಗಿ ಕೂತ್ವಿ ಅಂದ್ರೆ ಟಚ್ ಇರ್ಬೇಕು, ಇಷ್ಟೇ. ತುಂಬಾ ಹಗುರವಾಗಿ, ತುಂಬಾ ಪ್ರೆಸ್ ಮಾಡಬಾರ್ದು. ಇದು ಮುದ್ರಾ ಶಾಸ್ತ್ರ ಸರ್. ಮುದ್ರಾದಲ್ಲಿ ಸರ್ ತುಂಬಾ ಇದೆ. ಈಗ ನೋಡಿ, ಇದು ಚಕ್ರ ಮುದ್ರಾ, ಸಾರಿ ಚಕ್ರ ಮುದ್ರಾ ಅಂತ ಕರಿತೀವಿ. ಬಂಧಗಳು ಇದೆ ಸರ್. ಇದು ನೋಡಿ, ಇದು ಗಣೇಶ ಮುದ್ರಾ, ಇದು ಗರುಡ ಮುದ್ರಾ. ಇವೆಲ್ಲದಕ್ಕೂ ಒಂದೊಂದೇ ಆದ ಒಂದು ಸ್ಪೆಸಿಫಿಕೇಶನ್ ಇದೆ. ಗರುಡ ಮುದ್ರಾ ಹಾಕಿದ್ರೆ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ಯಾರಾದ್ರೂ ಇಂಟರ್ವ್ಯೂಗೆ ಹೋಗ್ತಿದ್ದಾರೆ, ಜಾಬ್ ಬೇಕಾಗಿದೆ, ಅವ್ರಿಗೆ ಕಾನ್ಫಿಡೆನ್ಸ್ ಮಾತಾಡಬೇಕು, ಇದು ಬರುತ್ತೆ. ಗಣೇಶ ಮುದ್ರಾ ಸಂಕಲ್ಪ ಮಾಡ್ಲಿಕ್ಕೆ, ಪೃಥ್ವಿ ಮುದ್ರಾ ನಿಮ್ಗೆ ಆರಾಮಾಗಿರಕ್ಕೆ, ಸೂರ್ಯ ಮುದ್ರಾ ಬೊಜ್ಜನ ಕರಗಿಸ್ಲಿಕ್ಕೆ, ಇದು ಚಿನ್ ಮುದ್ರಾ ನಿಮ್ಗೆ ಮೈಂಡ್ ಅನ್ನ ಕಾಮಾಗಿಡಕ್ಕೆ, BP ಕೂಡ ಕೊಡ್ತೇನೆ. ಸಂಜೀವಿನಿ ಮುದ್ರಾ, ಇದು ನಮ್ಮ ರೋಗದಿಂದ ದೂರ ಇಡ್ಲಿಕ್ಕೆ, ನಿರೋಗಿಯಾಗಿರ್ಲಿಕ್ಕೆ. ಇದು ಮುದ್ರಾ ಶಾಸ್ತ್ರ ಸರ್. ಇನ್ನು ಕ್ರಿಸ್ಟಲ್ ಬರೋಣ ಸರ್. ಇದೆಲ್ಲ
ಕ್ರಿಸ್ಟಲ್ಸ್ ಸರ್ ನನ್ನ ಹತ್ರ ಸಿಗುತ್ತೆ. ಆ ಕ್ರಿಸ್ಟಲ್ ಯಾವ್ದು ಏನೇನ್ ಮಾಡುತ್ತೆ ಅಂತ ನೀವು ಸರ್ ಇದ್ರಲ್ಲಿ ನಾನು ಏನ್ ಹಾಕಿದ್ದೀನಿ ಅಂದ್ರೆ ರೋಸ್ ಕ್ವಾರ್ಟ್ಸ್. ನಾನು ನನ್ನ ಹಸ್ಬೆಂಡ್ ನ ತುಂಬಾ ಪ್ರೀತಿ ಮಾಡ್ತೀನಿ. ಸೊ ಅವರ ನನ್ನ ಸಂಬಂಧ ಯಾವಾಗೂ ಚೆನ್ನಾಗಿರ್ಬೇಕು. ನಾವು ಸ್ವಲ್ಪ ಈಗ ಸಮಾಜಕ್ಕೆ ಮುಖ ಮಾಡಿರೋದ್ರಿಂದ ಸಮಯ ತುಂಬಾ ಕಡಿಮೆ ಇರುತ್ತೆ ನಮ್ಗೆ. ರಾತ್ರಿ ನಾನು ಮನೆಗೆ ಹೋಗೋದು 7 ಗಂಟೆ ಆಗುತ್ತೆ, 8 ಗಂಟೆಗೆ ನನ್ನ ಫೋನ್ ಆಫ್ ಆಗುತ್ತೆ. ಊಟ ಮಾಡಿ ನಾವು 9:30 10 ಗಂಟೆ ಅಂದ್ರೆ ಮಲಗ್ ಬಿಡ್ತೀವಿ. ಸೊ ಈ ರೀತಿ ಕಡಿಮೆ ಸಮಯದಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಕೂತು ಮಾತಾಡ್ಬೇಕು. ಬೆಳಿಗ್ಗೆನು ಬೇಗ ನಂದು ಶೆಡ್ಯೂಲ್ 4 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರ್ಲಿಕ್ಕೆ, ಇದು ದೃಷ್ಟಿ ಕಡಿಮೆ ಆಗ್ಲಿಕ್ಕೆ. ಈಗ ಸ್ಪೆಷಲಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂದ್ರೆ ಬೇಗ ದೃಷ್ಟಿ ಆಗ್ಬಿಡತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇದ್ರೂ ದೃಷ್ಟಿ ಆಗತ್ತೆ. ನಂದು ವೃಷಭ ರಾಶಿ ಸರ್, ಆಬ್ವಿಯಸ್ಲಿ ದೃಷ್ಟಿ ಆಗತ್ತೆ. ಇನ್ನು ಇದು ಬಂದು 7 ಚಕ್ರ ಆಕ್ಟಿವೇಶನ್ಸ್. ನಮ್ಮ ಚಕ್ರಗಳು ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೆ. ನನ್ನ ಗುರುಗಳು ಹೇಳ್ತಿರ್ತಾರೆ ಯಾವಾಗೂ, ನಿಂಗೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗಿದೆ ಕಣಮ್ಮ, ಅದಕ್ಕೆ ನಿನ್ ಮಾತು ನಿನ್ ವಾಯ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಂತಾರೆ. ನಂಗೆ ಗೊತ್ತಿಲ್ಲ, ನನ್ ಗುರುಗಳು ಹೇಳಿರೋದು. ಸೊ ಚಕ್ರಗಳು ಯಾವಾಗೂ ಬ್ಯಾಲೆನ್ಸ್ ಆಗಿರ್ಬೇಕು. ನಾನು ಅದಕ್ಕೆ ಚಕ್ರ ಹೀಲಿಂಗ್ಸ್ ಮಾಡ್ತೀನಿ ಸರ್. ತುಂಬಾ ಜನಕ್ಕೆ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ ಎಲ್ಲ ಇಂಬ್ಯಾಲೆನ್ಸ್ ಇರುತ್ತೆ, ಮಕ್ಕಳಾಗೋದಿಲ್ಲ, ತುಂಬಾ ಕೋಪ ಬರುತ್ತೆ, ತುಂಬಾ ರೋಗದಿಂದ ನರಳ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ಇದನ್ನ ಕೊಡ್ತೀವಿ, ಬ್ರಸ್ಟ್ ಪ್ಲೇಟ್ಸ್. ಅಂಡ್ ಇದು ಸರ್, ಇದು ನಮ್ಗೆ ಮನಿ ಅಟ್ರಾಕ್ಟ್ ಮಾಡುತ್ತೆ. ಅಂದ್ರೆ ಈಗ ನಾವ್ ಹೇಗಾಗ್ಬಿಡುತ್ತೆ ಅಂದ್ರೆ ಸರ್, ತುಂಬಾ ಓಡಾಟ ಆಗುತ್ತೆ, ಏನೇ ದುಡಿದ್ರು ಕೂಡ ದುಡ್ಡು ಉಳಿಯೋದಿಲ್ಲ ನಮ್ಮ ಹತ್ರ. ತುಂಬಾ ಜನಕ್ಕೆ ಇದು ಪ್ರಾಬ್ಲಮ್ ಆಗಿದೆ. ಇವತ್ತಿನ ಜೀವನಕ್ಕೆ ನಾವು ಎಷ್ಟು ಜನ ಗಂಡ ಹೆಂಡತಿ ಮನೆಯಲ್ಲಿ ವಯಸ್ಸಿಗೆ ಬಂದ್ ಮಕ್ಕಳು ದುಡಿದ್ರು ಕೂಡ ದುಡ್ಡು ಸಾಕಾಗೋದಿಲ್ಲ. ಆ ರೀತಿ ಒಂದು ಲಕ್ಸುರಿಯನ್ನ ನಾವು ಬೇಕಂತ ಹೇಳ್ಬಿಟ್ಟು ಅಂದಾಗ ನಮ್ಗೆ ಕ್ಯಾಶ್ ಎಲ್ಲ ತುಂಬಾ ಖರ್ಚಾಗ್ತಾ ಇರುತ್ತೆ. ಅದರ ಒಂದು ಅಟ್ರಾಕ್ಷನ್ಗೆ ಅಥವಾ ಅದು ಇರ್ಲಿಕ್ಕೆ ಅದನ್ನ ಕರೆಕ್ಟ್ ಆಗಿ ಖರ್ಚು ಮಾಡುವಂತ ಜ್ಞಾನಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಕ್ರಿಸ್ಟಲ್ ನ ಪೈರಟ್ ಅನ್ನ ಯೂಸ್ ಮಾಡ್ತೀವಿ. ಎಸ್. ಇನ್ನು ರುದ್ರಾಕ್ಷಿ ಬಗ್ಗೆ ನಾನು ಹೇಳಲೇಬೇಕು. ರುದ್ರನ ಕಣ್ಣೀರು, ಇದು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸರ್, ಇದ್ರ ಬಗ್ಗೆ ಹೇಳಲೇಬೇಕು ನಾನು. ಒಬ್ಬ ರಾಕ್ಷಸ ಇರ್ತಾನೆ, ಅವನಿಗೆ ವರ ಕೊಟ್ಬಿಟ್ಟಿರ್ತಾನೆ. ನಮ್ಮ ಭೋಲೆ ಬಾಬಾನ ಈಶ್ವರ ತುಂಬಾ ಬೇಗ ವರವನ್ನ ಕೊಡುವಂತಹ ದೇವರಾಗಿರ್ತಾನೆ. ಯಾರಿಗೂ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವರು ಹಿಮಾಲಯದ ತುದಿಯಲ್ಲಿ ಪರ್ವತದಲ್ಲಿ, ಇವತ್ತಿನ ನಮ್ಮ ಮಾನಸ ಸರೋವರದ ಮೇಲಿರುವಂತಹ ಕೈಲಾಸದಲ್ಲಿ ತಪಸ್ಸು ಕುತ್ಕೊಂಡ್ಬಿಡ್ತಾರೆ. ತಪಸ್ಸು ಕುತ್ಕೊಂಡಾಗ ಎಷ್ಟೋ ವರ್ಷಗಳಾಗುತ್ತೆ, ಎಷ್ಟೋ ಯುಗಗಳಾಗುತ್ತೆ, ವರ್ಷಗಳಾಗುತ್ತೆ. ಆವಾಗ ಅವರಿಗೆ ಜ್ಞಾನೋದಯ ಅಂದ್ರೆ ಏನೋ ಒಂದು ಒಳಿಯುತ್ತೆ, ಆ ರಾಕ್ಷಸನ ಹೇಗ್ ಸಂಹಾರ ಮಾಡ್ಬೇಕಂತ. ಅಷ್ಟ್ರಲ್ಲಾಗ್ಲೇ ಅವನು ಇಲ್ಲಿ ತಾಂಡವ ಆಡ್ಬಿಟ್ಟಿರ್ತಾನೆ. ಆವಾಗ ಅವ್ರಿಗೆ ಆನಂದ ಬಾಷ್ಪ ಆಗುತ್ತೆ ಸರ್. ಇದನ್ನ ನಾನು ಓದಿದ್ದೀನಿ. ಆ ಆನಂದ ಬಾಷ್ಪ ಕಣ್ಣೀರು, ರುದ್ರನ ಕಣ್ಣೀರು ಇಲ್ಲಿ ಬರ್ತಾ ರುದ್ರಾಕ್ಷಿ ಆಗುತ್ತೆ. ಸೊ ಹಾಗಾಗಿ ಇದು ಹಿಮಾಲಯದ ತಪ್ಪಲಿನಲ್ಲಿ, ನಮ್ಮ ದೇಶದ ಸುತ್ತಲಿರುವಂತಹ ಬೇರೆ ಟಿಬೇಟಿಯನ್ ದೇಶಗಳಲ್ಲಿ, ಚೈನಾದಲ್ಲಿ, ನೇಪಾಳಲ್ಲಿ ರುದ್ರಾಕ್ಷಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬೇರೆ ಕಡೆನೂ ಸಿಗುತ್ತೆ ಸರ್. ಹಾಗಾಗಿ ಇದು ರುದ್ರಾಕ್ಷಿ. ಇದನ್ನ ನಾವು ಹೀಟ್ ಜಾಸ್ತಿ ಸರ್, ಇದು ತುಂಬಾ ಹೀಟ್. ಯಾಕಂದ್ರೆ ರುದ್ರ ಅಂದ್ರೆ ಹೀಟ್, ಅವನ ಕಣ್ಣಿಂದ ಬಂದಿರುವಂತಹ ಬಾಷ್ಪ ಇದು, ಅದಕ್ಕೆ ಇದನ್ನ ರುದ್ರಾಕ್ಷಿ ಅಂತ ಕರಿತೇವೆ. ಇನ್ನು ಕರುಂಗುಲಿ ಮಾಲ ದೃಷ್ಟಿ ಕಡಿಮೆ ಆಗ್ಲಿಕ್ಕೆ, ಇದು ರುದ್ರನ ಕಣ್ಣಿಂದ ಬಂದಿರೋದ್ರಿಂದ ರುದ್ರಾಕ್ಷಿ ಅಷ್ಟೊಂದು ಪವರ್ಫುಲ್ ಸರ್. ಇನ್ನು ಕರುಂಗುಲಿ ಮಾಲ, ಈ ನಡುವೆ ಕರುಂಗುಲಿ ಮಾಲದು ಒಂದು ದೊಡ್ಡ ಮಾರ್ಕೆಟ್ ಆಗೋಯ್ತು ಸರ್. ಕರುಂಗುಲಿ ಮಾಲ ತುಂಬಾ ಪ್ಲಾಸ್ಟಿಕ್ ಎಲ್ಲ ಬಂತು. ನಾನು ಒಂದೆರಡು ತರಿಸಿ ನೋಡ್ದೆ. ನಾನು ಇದನ್ನ ನನ್ನ ಗುರುಗಳಿಂದ ದೀಕ್ಷೆಯನ್ನ ತೆಗೆದುಕೊಂಡು ಇದಕ್ಕೆ ಮಂತ್ರ ಎಲ್ಲ ಇದು ಮಾಡಿ, ಶ್ಲೋಕಗಳಿಂದ ಮಂತ್ರ ಅಭಿಮಂತ್ರಿತ ಅಂತ ಕರಿತೀವಿ ನಾವು. ಇದನ್ನ ನಾನು ಕೂಡ ಮಾಡಿ ಕೊಡ್ತೀನಿ ಸರ್ ನನ್ನ ಬೇರೆ ಕ್ಲೈಂಟ್ಸ್ಗೆಲ್ಲ. ನನ್ನ ಹತ್ರ ಒರಿಜಿನಲ್ ರುದ್ರಾಕ್ಷಿ ಸಿಗತ್ತೆ. ಇದು ರುದ್ರಾಕ್ಷಿಯ ಕಾಯಿಂದ ತೆಗೆದಿರುವಂತ ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿ. ನಾನು ಕೈ ಮುಗಿದು ನನ್ನ ದೇವ್ರ ಹತ್ರ ಬೇಡ್ಕೊಂಡೆ, ನನಗೆ ಒಳ್ಳೇದಾಗುವಂತಹ ಇಷ್ಟು ಮುಖದ ರುದ್ರಾಕ್ಷಿ ಅಂತ ಇರುತ್ತೆ. ಏಕಮುಖಿ, ದ್ವಿಮುಖಿ, ತ್ರಿಮುಖಿ, ಚತುರ್ಮುಖಿ, ಪಂಚಮುಖಿ, ಈ ರೀತಿ ಇರುತ್ತೆ ಸರ್. ನಾನು ಹಾಕಿರೋದು ಪಂಚಮುಖಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದು ಸ್ಫಟಿಕ ಮೆಮೊರಿ ಪವರ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಅಂಡ್ ನಮ್ಮ ಬಾಡಿ ಹೀಟ್ ಇದ್ದವರು ಸ್ಫಟಿಕ ಹಾಕಿದ್ರೆ ದೇಹ ಕೂಲ್ ಆಗುತ್ತೆ. ಮತ್ತೆ ತಂಪು ದೇಹ ಇರೋರು ಸ್ಫಟಿಕವನ್ನ ಬಳಸಬಾರ್ದು, ಇನ್ನು ತಂಪಾಗ್ಬಿಡತ್ತೆ. ಈ ರೀತಿ ಈ ನಾನು ಹಾಕಿರುವಂತಹ ಎಲ್ಲ ಈ ಕ್ರಿಸ್ಟಲ್ಸ್ ಏನಿದೆ ಅಲ್ಲ, ಇವೆಲ್ಲವೂ ಕೂಡ ಒಂದೊಂದು ಅರ್ಥವನ್ನ ಕೊಡುತ್ತೆ. ಹಾಗೆ ನನ್ನ ಪ್ರೊಟೆಕ್ಷನ್ ಶೀಲ್ಡ್ ಆಗಿದೆ ಸರ್. ಓಕೆ ಸರಿ ಮ್ಯಾಮ್, ಈಗ ತಾವೆಲ್ಲ ಇಷ್ಟೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ದೆನ್ ಪರ್ಸನಲ್ ಲೈಫಿಗೆ ಬರೋದಾದ್ರೆ, ಸೊ ತಾವೆಲ್ಲ ಇಷ್ಟರ ಮಧ್ಯಕ್ಕೆ ಹೇಗೆ ಪರ್ಸನಲ್ ಲೈಫ್ ನಿಭಾಯಿಸ್ತೀರಿ? ವೀಕ್ಷಕರು ಕೇಳ್ತಾರೆ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅದ್ರ ಮಧ್ಯಕ್ಕೆ ಟೈಮ್ ಪರ್ಸನಲ್ ಲೈಫ್ ಟೈಮ್ ಯಾವಾಗ ಕೊಡ್ತಾರೆ, ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು. ಸರ್ ನಂಗೆ ಎಷ್ಟೋ ಜನ ಕೇಳ್ತಾರೆ, ಮನೇಲಿ ಅಡಿಗೆ ಮಾಡ್ತೀರಾ? ಸಹಜ ಬರುತ್ತೆ ಅದು ಸರ್. ನಾನು ವೆರಿ ಪ್ರೌಡ್ಲಿ ಸೈಯಿಂಗ್, ನನ್ನ ಮನೇಲಿ ನಾನೇ ಅಡಿಗೆ ಮಾಡೋದು. ಅಡಿಗೆ ಬಗ್ಗೆ ಹೇಳ್ಬಿಡ್ತೀನಿ ಸರ್. ನಾನು ಯೋಗ
ಥೆರಪಿಸ್ಟ್ ಅಂಡ್ ಯೋಗ ಟ್ರೈನರ್ ಅನ್ನೋದಕ್ಕಿಂತ ನಮ್ಮ ಗೃಹಿಣಿಯಾಗಿ ತುಂಬ ಚೆನ್ನಾಗಿ ನನ್ನ ಕಾರ್ಯಗಳನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಅಡುಗೆಯನ್ನು ನಾನು ಮಾಡ್ತೀನಿ. ನನ್ನ ಸಣ್ಣ ಟಿಪ್ಸ್ ಹೇಳ್ಬಿಡ್ತೀನಿ. ಗಂಡ ಮಾತು ಕೇಳಿಲ್ಲ ಅಂದಾಗ ಚಂದ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿಬಿಡಿ, ನನ್ನ ಗಂಡ ನನ್ನ ಮಾತು ಕೇಳಿ ಅನ್ನೋ ಒಂದು ಇಂಟೆನ್ಷನ್ ಹಾಕ್ಬಿಟ್ಟು ಖಂಡಿತ ಆಗುತ್ತೆ. ನನ್ನ ಮಗು ಇದನ್ನ ಊಟ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ಇದರಿಂದ ಅದಕ್ಕೆ ಆರೋಗ್ಯ ಸಿಗ್ಲಿ ಅಂತ ಹೇಳಿ ಖಂಡಿತ ಯಾವಾಗೂ ಮನೆಯಲ್ಲಿ ಗೃಹಿಣಿಯರೇ ಅಡುಗೆ ಮಾಡಬೇಕು. ಅವ್ರು ಅಡುಗೆ ಮಾಡುವಾಗ ನಿಮ್ಮ ಇಂಟೆನ್ಷನ್ ಏನಿದೆಯಲ್ಲ ಅದು ತುಂಬ ಪ್ಯೂರ್ ಇರಬೇಕು. ಯಾಕೆಂದ್ರೆ ನಾವೇನು ಊಟ ಮಾಡ್ತೀವಲ್ಲ ಅದೇ ಈ ದೇಹ, ಅದೇ ಈ ಕಾಯ. ಹಾಗಾಗಿ ಊಟವನ್ನ ನಾವು ತುಂಬಾ ಸಾತ್ವಿಕವಾಗಿ ಊಟ ಮಾಡಬೇಕು ಸರ್. ಆ ಊಟ ಮಾಡುವಂತಹ ಊಟದಲ್ಲಿ ಪ್ರೀತಿಯನ್ನ ತಾಯಿ ಬೆರೆಸಿ ಕೊಟ್ಲಂದ್ರೆ, ಎಕ್ಸಾಂಪಲ್ ಹೇಳ್ತೀನಿ, ನಿಮ್ ತಾಯಿ ಮಾಡುವಂತ ಅಡಿಗೆ ರುಚಿ ಬೇರೆ, ಅದೇ ಬೇಳೆ ನಿಮ್ಮ ಮಿಸಸ್ ಮಾಡಿದ್ರೆ ಆ ಸಾಂಬಾರ್ನ ರುಚಿ ಬೇರೆ. ಹೇಗೆ? ಕಾರಣ ಏನು? ಇಂಟೆನ್ಷನ್, ದ ಪ್ಯೂರ್ ಇಂಟೆನ್ಷನ್. ನಿಮ್ಮ ತಾಯಿಗೆ ನಿಮ್ಮ ಮಗ ಆಗಿ ಇಂಟೆನ್ಷನ್ ಇರುತ್ತೆ, ನನ್ನ ಮಗ ಇದನ್ನ ಊಟ ಮಾಡ್ಬೇಕು, ಚಂದ ಮಾಡ್ಕೊಡ್ಬೇಕು ಅವನಿಗೆ ಅಂತ. ನಿಮ್ಮ ಮಿಸ್ಸಸ್ಗೆ ನೀವು ಹಸ್ಬೆಂಡ್ ಆಗಿ ಅವ್ರ ಇಂಟೆನ್ಷನ್ ಇರುತ್ತೆ. ಹೀಗೆ ಒಬ್ಬೊಬ್ಬರ ಕೈ ರುಚಿ ಬೇರೆ ಆಗುತ್ತೆ. ಹಾಗಾಗಿನೇ ತಾಯಿಯ ಮತ್ತೆ ಅಜ್ಜಿಯ ರುಚಿಯೇ ಬೇರೆ. ಸೊ ಹಾಗಾಗಿ ಮನೆಯಲ್ಲಿ ನಾನು ಅಡಿಗೆ ಮಾಡ್ತೇನೆ, ನಾನೇ ಅಡಿಗೆ ಮಾಡೋದು. ನನ್ನ ಶೆಡ್ಯೂಲ್ 4 o'clock ಸ್ಟಾರ್ಟ್ ಆಗುತ್ತೆ ಸರ್. ಸೊ 1 hour ನನ್ನ ಪೂಜೆ ಪುನಸ್ಕಾರಗಳು, ನನ್ನ ಮೆಡಿಟೇಷನ್ ಇದೆಲ್ಲ ಸೇರಿ 5:30ಗೆ ಎಕ್ಸಾಕ್ಟ್ಲಿ ನಾನು ಮನೆ ಬಿಡ್ತೇನೆ. 5:45 ನನ್ನ ಯೋಗ ಕ್ಲಾಸ್ ಹಾವೇರಿಯಲ್ಲಿ. 6:45 7 ಗಂಟೆ ಆಗುತ್ತೆ. ವಾಪಸ್ ನನ್ನ ಮನೆಗೆ ಹೋಗಿ, ನನ್ನ ಮಗಳು ಇವಾಗ 7th ಓದ್ತಾ ಇದ್ದಾಳೆ, ಚಿಕ್ಕವಳಿದ್ದಾಳೆ. ಅವಳ ಸ್ನಾನ, ಅವಳ ಟಿಫನ್, ಅವಳ ಬ್ಯಾಗ್, ಅವಳ ಸ್ಟಡೀಸ್ಗೆ ಏನ್ ಬೇಕು 9 ಗಂಟೆಗೆ ಅವಳು ಮನೆ ಬಿಟ್ಬಿಡ್ತಾಳೆ. 8:50ಕ್ಕೆ ಮನೆ ಬಿಡ್ತಾಳೆ. ಅಷ್ಟೊಳಗಡೆ ಟಿಫನ್ ಮಾಡಿ ಕೊಡ್ತಾನೆ. ನನ್ನ ಮನೆಯಲ್ಲಿ ಟಿಫನ್ ಬಿಸಿದು, ಸಂಜೆ ಅಡಿಗೆ ಬಿಸಿದು. ನಾನು ತಣ್ಣದ್ ಮಾಡಿ ತಿನ್ನೋದಿಲ್ಲ, ನನಗೆ ಸೇರೋದಿಲ್ಲ. ಅಂಡ್ ನೆನ್ನೆದು ಮೊನ್ನೆದಂತೂ ಮೊದಲೇ ಯೂಸ್ ಮಾಡೋದಿಲ್ಲ. ಸಾತ್ವಿಕಾಗಿ ಊಟ ಮಾಡ್ಬೇಕು, ಅಡಿಗೆ ಮಾಡ್ತೇನೆ. ಅಂಡ್ ನಾನೇ ನನ್ನ ಮನೆಯ ಕೆಲಸಗಳನ್ನ ಮಾಡ್ತೇನೆ. ಪಟ್ 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 ಮಾಡೋ ಮನ್ಸಿದ್ ಬಿಟ್ಟಂದ್ರೆ ಪಾತ್ರೆ ನಾನು ವಾಶ್ ಮಾಡ್ತೇನೆ. ನನ್ನ ಹಸ್ಬೆಂಡ್ ನನಗೆ ಕಷ್ಟ ಆಗ್ಬಾರ್ದು ಅಂತ ವಾಷಿಂಗ್ ಮಿಷಿನ್ ಕೊಡ್ಸಿದ್ದಾರೆ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೀನಿ. ನಾನೆಲ್ಲ ವೈಟ್ ಬಟ್ಟೆಗಳನ್ನ ನಾನೇ ಕೈಯಲ್ಲಿ ವಾಶ್ ಮಾಡ್ತೇನೆ. ಸೊ ಈ ರೀತಿ ನನ್ನ ಗೃಹಿಣಿಯಾಗಿ ನನ್ನ ಮನೆಯ ಕೆಲಸಗಳು. ನನ್ನ ಮನೆ ಸುತ್ತ ನನ್ನ ಗಿಡಗಳನ್ನ ಇಟ್ಕೊಂಡಿದ್ದೇನೆ, ಅವುಗಳು ನನಗಿರುವಂತಹ ಮಕ್ಕಳು. ಅವ್ರಿಗೆ ಸಮಯ ಕೊಡ್ತೇನೆ. ಹೌದು, ನೀವು ಹಲವಾರು ಸಸ್ಯಗಳನ್ನ ನಿಮ್ಮ ಇದರಲ್ಲಿ ಬೆಳೆದಿದ್ದೀರಂತ, ಅದ್ರ ಬಗ್ಗೆ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಯಾವ ತರ ನೀವು? ಖಂಡಿತ ಹೇಳ್ತೀನಿ, ನನಗೆ ಖುಷಿ ಆಗತ್ತೆ. ಯಾಕಂದ್ರೆ ನಾನು ನಿಸರ್ಗ ಪ್ರಿಯಳು, ನನ್ನ ಪ್ರಕೃತಿಯ ಒಂದಿಗೆ ಬೆಳಿತಾ ಇರೋಳು. ಸೊ ಪ್ರಕೃತಿ ನಿಮ್ಗೆ ಗೊತ್ತಿಲ್ಲ ಮಾತಾಡುತ್ತೆ. ನನ್ಗಂತಾರೆ, ಓಹೋ ಮರ ಮಾತಾಡ್ಬಿಡತ್ತಂತೆ ಇವಳ ಹತ್ರ ಅಂತ ತುಂಬಾ ನಗ್ತಾರೆ. ನನ್ ಕೃಷ್ಣ ಮಾತಾಡ್ತಾನೆ ಅಂದ್ರೆ ನಗ್ತಾರೆ. ವೆರಿ ಟ್ರೂ ಸರ್. ನೀವು ಮರದ ಹತ್ರ ಹೋಗಿ ಅದ್ರ ಜೊತೆ ಮಾತಾಡಿ, ಆ ಕೊಡುವಂತ ವೈಬ್ರೇಷನ್ ಬೇರೆ. ನನ್ ಮನೇಲಿ ಒಂದು ದಾಸವಾಳ ಗಿಡ ಇದೆ. ಗಿಡ ತುಂಬಾ ಹೂವು ಸರ್. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬಂದೆ ಅಂದ್ರೆ 2-3 ದಿನ ನಾನು ಆ ಕಡೆ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ 2 ದಿನ ಹೂಗಳಿರಲ್ಲ. ನೀವ್ ನಂಬ್ತಿರೇ ಇಲ್ಲ, ಗೊತ್ತಿಲ್ಲ. ಇದು ನೇಚರ್, ನಿಜವಾಗೂ ಇದಾಗತ್ತೆ. ಆ ಬಾಳೆ ಗಿಡಗಳಿದೆ, ನಾನು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಬಾಳೆಹಣ್ಣನ್ನ ಉಪಯೋಗ ಮಾಡ್ತೀನಿ. ಹೊರಗಡೆ ಹಣ್ಣುಗಳನ್ನ ತುಂಬಾ ಕಡಿಮೆ ನಾನು ಬಳಸೋದು. ಹಾಗೆ ನಾನು ಶಂಖಪುಷ್ಪಿ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀನಿ. ಅಂಡ್ ಸೊಪ್ಪು, ಎಲ್ಲಾ ಸೊಪ್ಪುಗಳು, ತರಕಾರಿಗಳು ನನ್ನ ಮನೆಗೆ ಏನ್ ಬೇಕು ನಾನೇ ಬೆಳೆಸ್ಕೊಳ್ತೀನಿ. ನನ್ನ ಹಿತ್ತಲಲ್ಲಿ ಸಂಪಿಗೆ ಗಿಡ ಇದೆ, ಅಂಡ್ ಕಾಡುನಲ್ಲಿ ಗಿಡ ಇದೆ. ಹಾಗೇನೆ ಹಲಸಿನ ಮರ ಹಾಕಿದ್ದೇನೆ. ಹಾಗೆ ಪಪ್ಪಾಯ, ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ನನ್ನ ಇನ್ಸ್ಟಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆರ್ಗ್ಯಾನಿಕ್ ಪಪ್ಪಾಯ ಪಪ್ಪಾಯ ಪಪ್ಪಾಯ. ತುಂಬಾ ಜನಕ್ಕೆ ನಾನು ಪಪ್ಪಾಯ ಹಣ್ಣುಗಳನ್ನ ತುಂಬಾ ಜನ ಕೊಟ್ಟೆ. ತುಂಬಾ ಆರೋಗ್ಯಕರವಾದಂತದ್ದು. ಕುಂಬಳಕಾಯಿ ಗಿಡಗಳನ್ನ ಬೆಳೆಸ್ಕೊಳ್ತೇನೆ. ಆ ಕುಂಬಳಕಾಯಿಗಳನ್ನ ಸ್ಟೋರ್ ಮಾಡಿ ಬೇರೆ ವರ್ಷಾನುಗಟ್ಲೆ ನಾನು ಅಡಿಗೆಗೆ ಅದನ್ನ ಬಳಸ್ತೇನೆ. ಸಿಹಿ ಕುಂಬಳ ತುಂಬಾ ಜನಕ್ಕೆ ಕೊಟ್ಟೆ. ಹಾಗೇನೆ ಈಗ ಪೂಜೆ ಮಾಡಿ ಹೊಡಿತಾರಲ್ಲ, ಆ ಕುಂಬಳ ಅಂತೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದನ್ನ ನಾನು ಇದು ಮಾಡ್ತೀನಿ. ದಾಸವಾಳದ್ದು ಕಷಾಯ ಮಾಡ್ತೇನೆ, ಅದರ ಪಾನೀಯ ಮಾಡ್ತೇನೆ. ಹಾಗೇನೆ ದೊಡ್ಡ ಪತ್ರೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಮಳೆ ಸ್ಟಾರ್ಟ್ ಆಗ್ತಿದೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಇದೆ, ಅಧಿಕ ಇರೋದ್ರಿಂದ ಇನ್ ಮುಂದೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ದೊಡ್ಡ ಪತ್ರೆ ಎಲೆಗಳನ್ನ ಸ್ವಲ್ಪ ಉಪ್ಪು ಮತ್ತೆ ಒಂಚೂರು ಜೀರಿಗೆಯೊಂದಿಗೆ ತಿನ್ಬಹುದು. ಇದಕ್ಕೆಲ್ಲ ನಾವು ಆಯುರ್ವೇದ ಓದ್ಬೇಕಂತಿಲ್ಲ. ಯಾಕಂದ್ರೆ ನನ್ನ ಅಜ್ಜಿ, ನನ್ನ ಅಜ್ಜ, ನನ್ನ ತಂದೆ, ಸ್ಪೆಷಲಿ ನನ್ಗೆ ನನ್ನ ತಂದೆ ಮತ್ತೆ ನನ್ನ ತಾಯಿಯಿಂದ ತುಂಬಾ ಆಹಾರದ ಒಂದು ಹಿಡಿತ ಸಿಕ್ಕಿದೆ, ಮಹತ್ವ ಸಿಕ್ಕಿದೆ. ಔಷಧಿಯನ್ನ ನಮ್ ತಾಯಿ, ತುಂಬಾ ಜನ ನಮ್ ತಾಯಿ ಹತ್ರ ಬರ್ತಾರೆ ಸರ್, ಮಕ್ಕಳಿಗೆ ನೆಗಡಿ ಆಗಿರುತ್ತೆ, ಅವರು ಉಸಿರಾಟಕ್ಕೆ ತೊಂದರೆ ಇರುತ್ತೆ. ನಮ್ ತಾಯಿ ಅದೇನೋ ರಸ ಮಾಡಿ ಮೂಗಲ್ ಹಾಕ್ತಾರೆ. ಏನೋ 2-3 ತರ ಸೊಪ್ಪುಗಳನ್ನ ಸೇರಿಸಿ ಈ ತರ ಹಿಂಗ್ ಮಾಡ್ಬಿಟ್ಟು ಆ ರಸವನ್ನ ಮೂಗಲ್ ಹಾಕ್ತಾರೆ. ನಸ್ಯ ಅಂತ ಕರಿತೀವಿ ನಾವ್ ಇದನ್ನ, ಯೋಗ ಥೆರಪಿಯಲ್ಲಿ ನಸ್ಯ ಅಂತೀವಿ. ಆದ್ರಿಂದ ಅವ್ರಿಗೆ ವಾಮಿಟ್ ಆಗುತ್ತೆ, ಅಕ್ಷಿ ಬರುತ್ತೆ, ಡಿಸೆಂಟ್ರಿ ಆಗುತ್ತೆ, ಕಫ ಕ್ಲಿಯರ್ ಸರ್. ನಮ್ ತಾಯಿ ಇಷ್ಟು ಚೆನ್ನಾಗಿ, ಅವ್ರು ಓದಿಲ್ಲ ಸರ್. ನನ್ ತಾಯಿ ಶಾಲೆ ಕಲ್ತಿಲ್ಲ, ನನ್ ತಂದೆ ಮಿಲಿಟರಿಯಲ್ಲಿದ್ದವರು. ಸೊ ಅವರಿಬ್ಬರ ಕಾಂಬಿನೇಷನ್ ಈ ತರ ಇದೆ. ನನ್ ತಾಯಿ ಆಯುರ್ವೇದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ, ಆಹಾರಕ್ಕೆ. ಇವತ್ತು ಅವ್ರು ಟೀ ಕುಡಿಯೋದಿಲ್ಲ ಸರ್. ಅವರ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿದೆ, ಮೊಸರು ತಿನ್ನಲ್ಲ ಅವರು. ಈ ರೀತಿ ಆಹಾರ ಪದ್ಧತಿಯನ್ನ ಅವ್ರು ಫಾಲೋ ಮಾಡ್ತಾರೆ. ಸೊ ನನ್ಗೆ ಅವರಿಂದ ಬಳುವಳಿಯಾಗಿ ಬಂದಿರೋದು. ಹಾಗಾಗಿ ನಾನ್ ಕೂಡ ನನ್ನ ಮನೆಯಲ್ಲಿ
ನನ್ನ ಹಸ್ಬೆಂಡ್ಗಾಗ್ಲಿ ನನ್ನ ಮಗಳಿಗಾಗ್ಲಿ ಹಾಸ್ಪಿಟಲ್ ಮುಖಗಳನ್ನ ತೋರ್ಸಲ್ಲ. ಆದಷ್ಟು ಆಯುರ್ವೇದವನ್ನ ನಾನು ಉಪಯೋಗ ಮಾಡ್ತೇನೆ. ಸೊ ಈ ರೀತಿ ಗಿಡಗಳನ್ನೆಲ್ಲ ಮೆಂತೆ ನಾನು ಬೆಳ್ಕೊಳ್ತೇನೆ ಸರ್ ಆಯುರ್ವೇದದಲ್ಲಿ. ಮತ್ತೆ ಕುಮಾರಿ ಅಂತ ಕರಿತೀವಿ, ಯಾವುದು ಅಂದ್ರೆ ಅಲೋವೆರಾ, ತುಂಬಾನೇ ಇದೆ ಸರ್ ಅಲೋವೆರಾ. ಹಾಗೇನೆ ಜಪಾಪುಷ್ಪಿ ಅಂದ್ರೆ ದಾಸವಾಳ ಇದಿರಬಹುದು. ಎಲ್ಲದಕ್ಕಿಂತ ಜಾಸ್ತಿ ಅಮೃತ್ ಬಳ್ಳಿ ಸರ್. ನನ್ನ ಮನೆಯಲ್ಲಿ ತುಂಬಾ ಗಿಡಗಳಿರೋದ್ರಿಂದ ಅಲ್ಲಿ ಇದು ಮಂಕಿಗಳು ಜಾಸ್ತಿ, ಮಂಗಗಳು. ಸೊ ನನ್ನ ತಂಗಿ ಒಂದ್ಸಲ ಬೈದಿದ್ಲು, ನೀನ್ ಬೆಳೆಯೋದೆಲ್ಲ ಮಂಗಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ನಿಜ ಆಯ್ತು ಸರ್. ಮಂಗಗಳು ಬರುತ್ತೆ, ಆ ಎಲೆಗಳನ್ನ ಕಿತ್ಕೊಂಡ್ ತಿನ್ನುತ್ತೆ. ನನಗೆ ಖುಷಿ ಆಗತ್ತೆ, ಯಾಕಂದ್ರೆ ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ ಅಲ್ಲ, ಅದನ್ನ ವಾಪಸ್ ಏನ್ ಕೊಡ್ತಾ ಇದೀವಿ ಪ್ರಕೃತಿಗೆ. ನನ್ನ ಭೂಮಿಯಲ್ಲಿ ನಾನು ಒಂದು ಚೂರು ಕೆಮಿಕಲ್ನ ಬಳಸ್ದಿರಾ ನಾನು ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸರ್. ಸ್ವಲ್ಪ ಮಟ್ಟಿಗೆ ಒಂಚೂರು ನನಗೇನ್ ಗೊತ್ತಿದೆ ಅದು. ಈ ರೀತಿ ನಾನು ಗಿಡಗಳನ್ನ ಪ್ರೀತಿಸೋದು, ಗಿಡಗಳು ನನ್ನನ್ನು ಪ್ರೀತಿಸುತ್ತೆ. ಮಲ್ಲಿಗೆ ಗಿಡ ಇದೆ, ಚಂದ ಮಲ್ಲಿಗೆ ಹೂಗಳನ್ನ ಕೊಡುತ್ತೆ. ರೋಸ್ ಇದೆ, ಹೀಗೆ ಬಹಳಷ್ಟು ಗಿಡಗಳನ್ನ ನಾನು ಹಾಕೊಂಡಿದ್ದೇನೆ. ಹಸಿ ಶುಂಠಿ ಅಂಡ್ ಅರಿಶಿಣ, ಇದೆರಡರ ಬಗ್ಗೆ ನಾನು ಹೇಳ್ಬೇಕು. 1 ವರ್ಷಕ್ಕಾಗುವಂತಹ ಅರಿಶಿಣ ನನ್ನ ಮನೆಯಲ್ಲಿ ನಾನೇ ಬೆಳ್ಕೊಳ್ತೀನಿ. ಅದ್ರ ವಿಡಿಯೋಗಳೆಲ್ಲ ನನ್ನ ಇನ್ಸ್ಟಾದಲ್ಲಿದೆ. ಆರ್ಗ್ಯಾನಿಕ್ ಅರಿಶಿಣ ತುಂಬಾ ಪರಿಮಳಯುಕ್ತವಾದದ್ದು. ಅಂಡ್ ಹಸಿ ಶುಂಠಿ ಸರ್ ನನ್ನ ಮನೆಗೆ ಅಲ್ಲಿ ಬೇಕು ಪಲಾವ್ಗೆ ಹಾಕ್ಲಿಕ್ಕೆ, ಹಿಂಗೆ ಗಿಡದಿಂದ ಕಿತ್ಕೊಂಡು ಬರ್ತೀನಿ. ಪುದೀನ, ಕೊತ್ತಂಬರಿ ಇವೆಲ್ಲವೂ ಕೂಡ ನನ್ನ ಮನೆಯಲ್ಲಿ ನನ್ನ ಗಾರ್ಡನ್ ಅಲ್ಲಿ ನಾನು ಬೆಳ್ಕೊಳ್ಳುವಂಥದ್ದು. ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಕೊನೆಯದಾಗಿ ಅಂತ ಹೇಳಿದ್ರೆ ತಾವು ಹಲವಾರು ಪ್ರಶಸ್ತಿಗಳನ್ನು ಕೂಡ ತಗೊಂಡಿದ್ದೀರಿ. ಹಾ ಸರ್, ಇವೆಲ್ಲವೂ ಕೂಡ ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕಥಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಷ್ಠ ಕರ್ಮಣಿ. ಇದು ನನ್ನ ಕೃಷ್ಣನಿಗೆ ಸಮರ್ಪಣೆ. ಸರ್ವಂ ಕೃಷ್ಣಾರ್ಪಣಮಸ್ತು. ಇಡೀ ಜನ್ಮ, ನನ್ನ ಈ ಜನ್ಮವನ್ನೇ ನಾನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇನೆ. ನನ್ನ ಕೆಲಸಗಳು ನಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ನಾನು ಇವಾಗ ಬಹಳಷ್ಟು ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡ್ತಿದ್ದೀನಿ. ಹೀಲಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಯೋಗ ಮಾಡ್ತಾ ಇದ್ದೀನಿ. ಜೊತೆಗೆ ತುಂಬಾ ಕಡೆ ನನ್ನ ಗೆಸ್ಟ್ ಆಗಿ ಕರೀತಾರೆ, ಸ್ಪೆಷಲಿ ಹೆಣ್ಮಕ್ಳು. ಈ ಧರ್ಮಸ್ಥಳ ಸಂಘದಲ್ಲಿ ಹೆಣ್ಮಕ್ಳಿಗೆ ನಾನು ಸ್ಪೀಚ್ ಕೊಡ್ಲಿಕ್ಕೆಲ್ಲ ಕರೀತಾರೆ. ಅಲ್ಲೆಲ್ಲವೂ ಕೂಡ ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡ್ದಿರಾ ನನ್ನ ಕೆಲಸವನ್ನ ನಾನು ಕರೆಕ್ಟಾಗಿ ಮಾಡಿ ಬಂದಿರ್ತೀನಿ, ಅದರ ಫಲ ಸಿಗುತ್ತೆ. ಅದೇ ರೀತಿ ನನ್ನ ಬಸವ ಆಕ್ಯೂ ಅಕಾಡೆಮಿ ಬಗ್ಗೆ ನಾನು ಹೇಳ್ಬೇಕು. ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ಸ್ ಇರೋದು ನನ್ನ ಯೋಗ, ನನ್ನ ಲೈಫ್. ಅದ್ರ ಜೊತೆಗೆ ಈ ಒಂದು ಕಲರ್ ಥೆರಪಿ ಏನಿದು ಒಂಚೂರು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 2021ರಲ್ಲಿ ಜಾಯಿನ್ ಆದೆ. 2022ರಲ್ಲಿ ನಾನು ಚೆನ್ನಾಗಿ ಕಲಿತೆ. ನನ್ನ ಗುರುಗಳು ಸಾಕ್ಷಾತ್ ಬಸವಣ್ಣನಿಗೆ ಸಮಾನ ಅವರು. ಇವತ್ತು ತುಂಬಾ ಒಂದು ಕರ್ನಾಟಕದಲ್ಲಿ ಒಂದು ಅಲೆಯನ್ನ ಸೃಷ್ಟಿ ಮಾಡಿರುವಂತಹ ಡಾಕ್ಟರ್ ಬಸವರಾಜ್ ಕೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಮ್ಗೆ. ಅವರ ಎನರ್ಜಿ, ಅವ್ರು ನೆನೆಸ್ಕೊಂಡ್ರೆ ಒಂಥರ ಎನರ್ಜಿ ಬರುತ್ತೆ. ಹಾಗೆ ಅವರ ಧರ್ಮ ಪತ್ನಿ ಪ್ರಭಾ ಮೇಡಮ್, ಅವರ ಬ್ರದರ್, ಅವರ ಸಂಪೂರ್ಣ ಒಂದು ಫ್ಯಾಮಿಲಿ ಏನಿದೆ ಅವರೆಲ್ಲರೂ ಕೂಡ ಈ ರೀತಿ ಸಮಾಜಕ್ಕೆ ಒಳ್ಳೆದನ್ನ ಕೊಡ್ಬೇಕು ಅಂತ ಹೇಳಿ ನಿಂತಿರೋದು. ಮೂಲತಃ ಅವರು ನಮ್ಮವರು, ಅಂದ್ರೆ ನಮ್ಮ ಬಳ್ಳಾರಿಯವರು. ಸೊ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವರು ನೇಚರ್ಗೆ ತುಂಬಾ ಗೌರವ ಕೊಡ್ತಾರೆ, ಮಣ್ಣಿಗೆ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಅವರು ಈ ಕಲರ್ ಥೆರಪಿ, ಸೀಡ್ ಥೆರಪಿ, ಆಕ್ಯುಪ್ರೆಷರ್, ಸಿಂಗಲ್ ಪಾಯಿಂಟ್, ಮರ್ಮ, ಓ ಮೈ ಗಾಡ್ ಎಷ್ಟೆಲ್ಲ ಕೇಳ್ತೀರಾ. ಅವರು ಸೈಂಟಿಸ್ಟ್, ಅಂದ್ರೆ ಇದನ್ನೆಲ್ಲ ಅವರು ಕಂಡುಹಿಡಿದು ಸಮಾಜಕ್ಕೆ ಇದನ್ನ ಕೊಡ್ತಾ ಇದ್ದಾರೆ, ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಲರ್ ಥೆರಪಿ ಅಂದ್ರೆ ಬಸವರಾಜ್ ಅಂದ್ರೆ ಕಲರ್ ಥೆರಪಿ. ಅವ್ರದ್ದು ಅವ್ರ ಮುಖನೇ ಒಂಥರ ಮೂಡಿಸಿರೋದು, ಆಕರ್ಷಣೆ ಅದು. ಅವ್ರನ್ನ ನೋಡಿದ್ರೆ ಅವ್ರ ಹತ್ರ ಇದ್ರೇನೆ ಒಂದು ಹೀಲಿಂಗ್ ಆಗ್ಬಿಡತ್ತೆ. ಅಂತ ಒಂದು ಗುರುಗಳ ಸಾನ್ನಿಧ್ಯ ನನಗೆ ಸಿಕ್ಕಿರೋದು. ಐ ಆಮ್ ವೆರಿ ಹ್ಯಾಪಿ. ನನಗೆ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಬಸವ ಆಕ್ಯೂ ಅಕಾಡೆಮಿ ಹೀಲರ್ ಹಾವೇರಿ ಅಂತ ಹೇಳ್ಕೊಳ್ಳಿಕ್ಕೆ. ನನ್ನ ಎಲ್ಲ ವಿಡಿಯೋಸು ಹಂಗೆ ಇರುತ್ತೆ. ನನ್ನ ಕೆಲಸವನ್ನ ಅವರು ಮೆಚ್ಚಿ, ಜೊತೆಗೆ ನನಗೆ ಅವರ ಬ್ರದರ್ ಸಹಾಯ ಮಾಡಿದ್ದಾರೆ. ನನ್ನ ತುಂಬಾ ವಿಡಿಯೋಗಳನ್ನ ನಾನು ಮಾಡ್ಕೊಟ್ಟಿರೋದಕ್ಕೆ ಕಾರಣ ನನ್ನ ಶಿವರಾಜ್ ಸರ್. ಅವ್ರು ನನ್ನ ತುಂಬಾ ಕರೆಕ್ಟ್ ಮಾಡ್ತಿರ್ತಾರೆ. ಮೇಡಮ್ ಒಂಚೂರು ಡ್ರೆಸ್ ಸರಿ ಮಾಡ್ಕೊಡಿ, ಮೇಡಮ್ ಒಂಚೂರು ಇನ್ನೊಂದ್ ಸ್ವಲ್ಪ ಲೌಡ್ ಆಗಿ ಹೇಳಿ, ಮೇಡಮ್ ಈ ಟಾಪಿಕ್ ಬೇಕು, ಒಂದ್ ವಿಡಿಯೋ ಮಾಡ್ಕೊಡಿ ಅಲ್ಲ ಕೃಷ್ಣವೇಣಿ ಅಂತ ಕೇಳ್ತಾರೆ. ಸೊ ಇದೆಲ್ಲ ಮಾಡಿದ್ದಕ್ಕೆ ನನಗೆ ಬೆಸ್ಟ್ ಹೀಲರ್ ಅವಾರ್ಡ್ 2026 ಲಾಸ್ಟ್ ಜೂನ್ 19 ಕೊಟ್ಟಿದ್ರು ಸರ್. ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ನಾನು ಅಲ್ಲಿಗೆ ಹೋಗೋ ಮರ್ಮ ವರ್ಕ್ಶಾಪ್ ಇತ್ತು, ಅಲ್ಲಿಗೆ ಹೋಗುವಂತ ಒಂದು ಟೈಮು ಇರಲಿಲ್ಲ. ಬಿಕಾಸ್ ನನಗೆ 21st ನನ್ನ ಯೋಗ ಡೇ, ನನ್ನ ಬರ್ಡೇನೂ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಯೋಗ ಡೇ ಮಾತ್ರ ನಾನು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂಡ್ ನಾನು ತುಂಬಾ ಡೆಡಿಕೇಟ್ ಮಾಡ್ತೀನಿ. 19th ನನ್ನಲ್ಲಿ ಕರ್ಸ್ಕೊಂಡ್ರು, 18th ನೈಟ್ ಹೋದೆ, 19th ಅವಾರ್ಡ್ ಕೊಟ್ರು, 19th ನೈಟ್ ವಾಪಸ್ ಬಂದು 21st 2 ದಿನ ನಾವು ಯೋಗ ಡೇ ಸೆಲೆಬ್ರೇಷನ್ ಹಾವೇರಿ ಡಿಸ್ಟಿಕ್ ಅಲ್ಲಿ ತುಂಬಾ ಸ್ಕೂಲ್ಗಳಲ್ಲಿ ಹೊರಗಡೆ ಎಲ್ಲ ಮಾಡಿದೀವಿ. ಪ್ರತಿ ವರ್ಷ ನಾನು ಡಿಸ್ಟಿಕ್ ಸ್ಟೇಜ್ ಮೇಲೆ ಯೋಗ ಪರ್ಫಾರ್ಮ್ ಮಾಡ್ತೀನಿ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ. ಸೊ ಅಲ್ಲಿ ನನಗೆ ಬೆಸ್ಟ್ ಹೀಲರ್ ಅವಾರ್ಡ್ನ ಕೊಟ್ಟರು ಬಸವ ಅಕಾಡೆಮಿಯಿಂದ. ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ನನ್ನ ಗುರುಗಳಿಗೆ ಹಾಗೂ ಅವರ ಧರ್ಮರತ್ನಿಗೆ. ಲಾಸ್ಟ್ ಈ ಮಂತ್ 5th ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಆರೋಗ್ಯ ಸೇವಾ ರತ್ನ ಪ್ರಶಸ್ತಿಯನ್ನ ಕೊಟ್ಟರು. ಇದು ಕೂಡ ನನ್ನ ಕಾರ್ಯಕ್ಕೆ ಸಲ್ಲಿರುವಂತಹ
ಇದು ನನಗಲ್ಲ, ಅದು ಕೃಷ್ಣವೇಣಿಗಲ್ಲ, ಅದು ನನ್ನ ಕೆಲಸಕ್ಕೆ ಕೊಟ್ಟಿರೋದು, ನನ್ನ ಕಾರ್ಯಕ್ಕೆ ಅದನ್ನ ಕೊಟ್ಟಿದ್ದಾರೆ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಈ ಎರಡು ನನ್ಗೆ ಇದು ಬಂದಿದೆ, ಅವಾರ್ಡ್ ಬಂದಿದೆ. ನ್ಯಾಷನಲ್ ಬಿಲ್ಡರ್ ಅವಾರ್ಡ್ 2019 ಕೊಟ್ಟಿದ್ದಾರೆ. ಅದನ್ನ ರೋಟರಿ ಅವ್ರು ಕೊಟ್ಟಿರೋದು, JP ರೋಟರಿ ಸ್ಕೂಲಲ್ಲಿ ನಾನು ಇನ್ಚಾರ್ಜ್ HM ಆಗಿ ವರ್ಕ್ ಮಾಡುವಾಗ. ಅಂಡ್ ಯೋಗಶ್ರೀ ಅವಾರ್ಡ್. ಹೀಗೆ ಮತ್ತೆ ನಮ್ಮ ಅಕ್ಕಿಯಾಲೂರಲ್ಲಿ 3 ದಿನದ ಒಂದು ಕನ್ನಡ ಸಿರಿ ಅಂತ ಏನೋ ಪ್ರೋಗ್ರಾಮ್ ನಡೆಯುತ್ತೆ. ಕನ್ನಡ ನುಡಿ ಸಿರಿ ಅಂತ ಏನೋ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಆನರ್ ಮಾಡಿದ್ರು. ಹೀಗೆ ಪ್ರಶಸ್ತಿಗಳು ಬಂದಿದೆ. ಅದು ನನಗಲ್ಲ, ನನ್ನ ಕಾರ್ಯಕ್ಕೆ. ಇಲ್ಲಿವರೆಗೂ ನಾನು ಕೇಳ್ತಾ ಇದ್ದೀನಿ ಏನಂತಾರೆ, ಎಷ್ಟು ಪೇಷಂಟ್ಸ್ ಅನ್ನ ತಾವು ಟ್ರೀಟ್ ಮಾಡಿದ್ದೀರಿ? ಮೋರ್ ದನ್ 10,000 ಸರ್. ಮೋರ್ ದನ್ 10,000 ಪೇಷಂಟ್ಸ್ ನ ಹೀಲ್ ಮಾಡಿರೋದು. ಜೊತೆಗೆ ನಾನು ಮೋರ್ ದನ್ 5,000 ಮಕ್ಕಳುಗಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು ಯೋಗ ಹೇಳ್ಕೊಟ್ಟಿರುವಂತದ್ದು. ಸೊ ಈ ಥೆರಪಿಗಳೆಲ್ಲ ಕೂಡ ಹೀಗೆ ವರ್ಕ್ ಮಾಡುತ್ತೆ ಸರ್. ಸೊ ಮರ್ಮ ಥೆರಪಿ ಇದೆ ಸರ್, ತುಂಬಾ ಚೆನ್ನಾಗಿದೆ ಮರ್ಮ ಥೆರಪಿ. ರೇಖಿ ಹೀಲಿಂಗ್ ಮಾಡ್ತೀನಿ ನಾನು. ರೇಖಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅಂಡ್ ಥರ್ಡ್ ಲೆವೆಲ್ ನಾನು ದೀಕ್ಷೆ ಕೂಡ ಕೊಡ್ತೇನೆ. ಸೊ ಅಂಡ್ ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ನ್ಯೂಮರಾಲಜಿ ರಿಪೋರ್ಟ್ಸ್ ಅದನ್ನೆಲ್ಲ ತಗೊಳ್ತಾರೆ. ಸೊ ಈ ರೀತಿ ಒಬ್ಬೊಬ್ರು, ಈಗ ಒಂದು ಪೇಷಂಟ್ ಬಂದಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಅವ್ರಿಗೆ ಏನೋ ತಿಳ್ಕೊಳ್ಳುವಂತಹ, ಎಲ್ಲರ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇದ್ರೇನೆ ಬಂದಿರ್ತಾರೆ. ಸರ್ ಈಗ ಏನಾಗುತ್ತೆ, ಕಲರ್ ಥೆರಪಿ, ಸೀಡ್ ಥೆರಪಿ ಮಾಡ್ತೀವಿ, ಯೋಗ ಹೇಳ್ಕೊಡ್ತೀವಿ, ಪ್ರಾಣಾಯಾಮ, ಮೆಡಿಟೇಷನ್ ಹೇಳ್ಕೊಡ್ತೀನಿ. ಇದನ್ನ ಮಿಕ್ಕಿನೂ ಅವ್ರಿಗೆ ಆಗಿಲ್ಲ ಅಂದಾಗ ಅವ್ರಿಗೆ ರೇಖೆಯಿಂದ ಹೀಲ್ ಮಾಡ್ತೀನಿ, ಚಕ್ರಗಳಿಂದ ಹೀಲ್ ಮಾಡ್ತೀನಿ. ಸೊ ಹಾಗೆ ನ್ಯೂಮರಾಲಜಿಯನ್ನ ನೋಡ್ತೀನಿ. ಯಾವ ತರ ವರ್ಕ್ ಆಗುತ್ತೆ ಸರ್? ಈಗ ರೇಖೆ ಅಂದ್ರೆ ನಾವೀಗ ನಮ್ಮ ಕೈಗಳಲ್ಲಿ ರೇಖೆ ಇದೆ, ನಮ್ಗೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಒಂದು ಜಗತ್ತು ನಡೀತಾ ಇರೋದು ಒಂದು ಫ್ರೀಕ್ವೆನ್ಸಿ ಮೇಲೆ, ಇದು ನಿಮಗೆ ಗೊತ್ತಿದೆ. ಸೊ ದೇವರಿಗೂ ಮತ್ತೆ ನಮಗೂ ಕನೆಕ್ಟ್ ಆಗೋದು ಹೇಗೆ ಅಂದ್ರೆ ಆತ್ಮದಿಂದ ಕನೆಕ್ಟ್ ಆಗುತ್ತೆ. ಸೊ ನಮ್ಮ ಈ ಕೈಗಳನ್ನ ಹೀಗೆ ಇಟ್ಕೊಂಡ್ರೆ ನಮ್ಗೆ ಒಂದು ರೇಖಿ ಎನರ್ಜಿ, ಅದಕ್ಕೆ ನಮ್ಮ ಗುರುಗಳಿಗೆ ನಾವು ಧನ್ಯವಾದ ಹೇಳ್ಬೇಕು. ರೇಖಿ ನಮಗೆ ಕಲಿಸಿದಂತ ಗುರುಗಳಿಗೆ ನಾವು ಧನ್ಯವಾದ ಹೇಳ್ಬೇಕು. ನಾನು ಯಾರನ್ನ ಹೀಲ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದೀನಿ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಹೆಸರು ಹೇಳ್ಬಿಟ್ಟು ನಾವು ನಿಮ್ಗೆ ಹೀಲ್ ಮಾಡ್ತಾ ಇದೀವಿ, ಹೀಲ್ ಮಾಡೋ ಶಕ್ತಿಯನ್ನು ನೀನ್ ಕೊಡು ಅಂತ ಕೇಳ್ಬೇಕು. ನನ್ನೊಳಗಡೆ ಏನ್ ಶಕ್ತಿ ಇಲ್ಲ, ಯೂನಿವರ್ಸ್ ನನಗೆ ಕೊಟ್ಟಾಗ ನಾನು ನಿಮಗೆ ಕೊಡ್ತೇನೆ. ಸೊ ಎದುರಿಗಿರುವಂತವ್ರನ್ನ ನಾವು ರೇಖೆಯಿಂದ ಹೀಲ್ ಮಾಡ್ತೀವಿ. ರೇಖಿ ದೀಕ್ಷೆನ ಕೂಡ ನಾವು ಕೊಡ್ತೀವಿ. ಫಸ್ಟ್ ಲೆವೆಲ್ ಅಂತ ಹೇಳಿದ್ರೆ ನಮ್ಮ ಮನೆಗೆ, ನಮಗೆ ನಾವು ಹೀಲ್ ಮಾಡ್ಕೊಳ್ಬಹುದು. ನಮ್ಗೆ ಎಲ್ಲಿ ನೋವಿದೆ ಅಲ್ಲಿಗೆಲ್ಲ ನಾವು ಈ ರೀತಿ ಟಚ್ ಮಾಡಿ ಹೀಲ್ ಮಾಡುವಂಥದ್ದು ಸರ್. ಇನ್ನು ರೇಖಿ ಸೆಕೆಂಡ್ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಅಕ್ಕಪಕ್ಕದವ್ರಿಗೆ, ಸಣ್ಣ ಸಣ್ಣ ಡಿಸೀಸ್ಗೆ ನಾವು ಹೀಲ್ ಮಾಡ್ಬೋದು. ನಿದ್ದೆ ಬರ್ತಿಲ್ಲ, ನಿದ್ದೆನ ಹೀಲ್ ಮಾಡ್ಬೋದು. ಹೊಟ್ಟೆ ನೋವ್ತಿದೆ, ಹೊಟ್ಟೆನ ಹೀಲ್ ಮಾಡ್ಬೋದು. ಇಂಥ ಸಣ್ಣ ಸಣ್ಣದು, ಬೆನ್ನು ನೋವ್ತಿದೆ, ಬೆನ್ನನ್ನ ಹೀಲ್ ಮಾಡ್ಬೋದು. ರೇಖಿ ಥರ್ಡ್ ಅಂಡ್ ಫೋರ್ತ್ ಅಂತ ಹೇಳಿದ್ರೆ ಸರ್, ನಮ್ಮ ಸಂಪೂರ್ಣ ಏನು ಪ್ರಾಬ್ಲಮ್ ಇದ್ರು ಅವ್ರಿಗೆ ನಾವು ಹೀಲ್ ಮಾಡ್ತೀವಿ. ದಿಸ್ ಇಸ್ ರೇಖಿ. ಮೇಡಮ್, ಸಮಯ ಬಹಳಷ್ಟು ಆಯ್ತು. ಸೊ ತಾವು ನಮ್ಮ ಸ್ಟುಡಿಯೋಗೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಿ. ಸೊ ನಾವು ಕೂಡ ಅದರಲ್ಲಿ ಕಲ್ತಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ. ತಾವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ಸರ್, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ನೀವು ನನಗೆ ಜಸ್ಟ್ ಹಾಗೆ ಫೋನ್ ಮಾಡಿದ್ರಿ, ನಿಮ್ ನಂಬರ್ ನನ್ನ ಹತ್ರ ಇದ್ದಿದ್ದರಿಂದ ಸರ್ ಶರಣ ಸರ್ ಹೇಳಿ ಅಂದೆ, ನೀವು ಈ ರೀತಿ ಬರ್ಬೇಕು, ಒಂದು ಇಂಟರ್ವ್ಯೂ ಕೊಡ್ಬೇಕಂದಿದ್ದೆ. ನಂಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಪ್ರತಿಭೆಗಳನ್ನ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತದಕ್ಕೆ. ಕೇಳಿದ್ರಲ್ಲ, ಇಲ್ಲಿವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಶ್ರೀಮತಿ ಕೃಷ್ಣವೇಣಿ ಮೇಡಮ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಮತ್ತೆ ವಿಶೇಷ ಕಾರ್ಯಕ್ರಮದೊಂದಿಗೆ ತಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು.